ನಾವು 8ನೇ ತರಗತಿಯ ವ್ಯವಹಾರ ಅಧ್ಯಯನ ವಿಭಾಗದ ವ್ಯವಹಾರ ಮತ್ತು ಕೈಗಾರಿಕೆ ಪಾಠದ 2ನೇ ಭಾಗದಲ್ಲಿ ಕಳೆದ ತರಗತಿಯಲ್ಲಿ ಅಂದ್ರೆ ಈ ಪಾಠದ ಮೊದಲನೇ ಭಾಗದಲ್ಲಿ ನಾವು ಏನು ಅಂಶಗಳನ್ನ ಕಲಿತಿದ್ವಿ ಒಂದ್ಸರಿ ಗ್ಲಾನ್ಸ್ ಮಾಡ್ಬೇಡ. ಏನು ತಿಳ್ಕೊಂಡಿದ್ವಿ ಅಂತ ಹೇಳಿದ್ರೆ ವ್ಯವಹಾರ ಅಂದ್ರೆ ಏನು, ವ್ಯವಹಾರಕ್ಕೂ ವ್ಯಾಪಾರಕ್ಕೂ ಇರ್ತಕ್ಕಂಥ ವ್ಯತ್ಯಾಸಗಳನ್ನ ಪ್ರಮುಖವಾಗಿ ಹೈಲೈಟ್ ಮಾಡ್ಕೊಂಡಿದ್ವಿ. ವ್ಯವಹಾರ ಅಂದ್ರೆ ಏನು, ವ್ಯಾಪಾರ ಅಂದ್ರೆ ಏನು, ವ್ಯವಹಾರ ಹೇಗೆ ಬೆಳೆದು ಬಂತು, ವ್ಯವಹಾರದ ಉದ್ದೇಶಗಳನ್ನ ಕುರಿತು ಅಭ್ಯಾಸ ಮಾಡಿ ಅಲ್ವಾ. ವ್ಯವಹಾರದಲ್ಲಿ 2 ಉದ್ದೇಶಗಳಿತ್ತು, ಒಂದು ಆರ್ಥಿಕ ಉದ್ದೇಶಗಳು ಮತ್ತೊಂದು ಸಾಮಾಜಿಕ ಉದ್ದೇಶ. ಸೊ ವ್ಯವಹಾರದ ಆರ್ಥಿಕ ಉದ್ದೇಶಗಳು ಯಾವುವು, ಸಾಮಾಜಿಕ ಉದ್ದೇಶಗಳು ಯಾವುವು ಅನ್ನೋದನ್ನ ಕಳೆದ ತರಗತಿಯಲ್ಲಿ ನಾವು ಪಟ್ಟಿ ಮಾಡಿದ್ವಿ. ಹಾಗೇನೆ ವ್ಯವಹಾರದ ನಂತರದಲ್ಲಿ ವ್ಯಾಪಾರಕ್ಕೆ ಬಂದ್ರೆ ವ್ಯಾಪಾರ ಅಂದ್ರೆ ಏನು, ವ್ಯಾಪಾರದ ವಿಧಗಳನ್ನ ತಿಳಿಸಿ ಅಂತ ಹೇಳಿ ಒಂದಷ್ಟು ಅಂಶಗಳನ್ನ ಅಭ್ಯಾಸ ಮಾಡಿದ್ವಿ. ವ್ಯಾಪಾರ ಅಂದ್ರೆ ಏನು, ವ್ಯಾಪಾರದ ವಿಧಗಳು ಅಂತ ಬಂದಾಗ ಆಂತರಿಕ ವ್ಯಾಪಾರ ಅಥವಾ ದೇಶೀಯ ವ್ಯಾಪಾರ, ವಿದೇಶಿ ವ್ಯಾಪಾರ ಅಥವಾ ಅಂತಾರಾಷ್ಟ್ರೀಯ ವ್ಯಾಪಾರ ಮತ್ತು ಪುನರ್ರಫ್ತು ವ್ಯಾಪಾರ ಅಂತ ಹೇಳಿ 3 ವಿಧಗಳಾಗಿ ನಾವು ವಿಭಾಗ ಮಾಡಿದ್ವಿ. ಅದರಲ್ಲಿ ಕಳೆದ ತರಗತಿಯಲ್ಲಿ ಈಗಾಗಲೇ ಆಂತರಿಕ ವ್ಯಾಪಾರ ಅಂದ್ರೆ ಏನು, ಅದು ಹೇಗೆ ನಡೆಯುತ್ತೆ, ಆಂತರಿಕ ವ್ಯಾಪಾರದ ವಿಧಗಳು ಅಂತ ಬಂದಾಗ ನಾವು ಸಗಟು ವ್ಯಾಪಾರ ಮತ್ತು ಚಿಲ್ಲರೆ ವ್ಯಾಪಾರ ಅಂತ 2 ಭಾಗಗಳನ್ನ ಮಾಡ್ಕೊಡ್ವಿ. ಅದರಲ್ಲಿ ಚಿಲ್ಲರೆ ವ್ಯಾಪಾರಿಗಳು ಅಂತ ಬಂದಾಗ ಚಿಲ್ಲರೆ ವ್ಯಾಪಾರಿಗಳಿಂದ ಗ್ರಾಹಕರಿಗೆ ದೊರೆತಕ್ಕಂತ ಅನುಕೂಲಗಳು ಯಾವುವು ಅಂತ ನೋಡಿದ್ವಿ. ಮತ್ತೆ ಚಿಲ್ಲರೆ ವ್ಯಾಪಾರದ ವಿಧಗಳು ಅಂತ ಬಂದಾಗ 2 ವಿಧಗಳನ್ನ ಅಭ್ಯಾಸ ಮಾಡಿದ್ವಿ. ಒಂದನೇದು ಚಿಲ್ಲರೆ ವ್ಯಾಪಾರಿಗಳ ವಿಧಗಳಲ್ಲಿ ಖಾಯಂ ವ್ಯಾಪಾರಿಗಳು ಅಂತ ಹೇಳಿ, ಕಾಯಂ ಅಂಗಡಿಗಳು ಅಂತ ಹೇಳಿ, ಮತ್ತೊಂದು ಸಂಚಾರಿ ಅಂಗಡಿಗಳು ಅಂತ ಅಲ್ವಾ. ಮತ್ತೆ ಸಂಚಾರಿ ಅಂಗಡಿಗಳು ಅಂತ ಬಂದಾಗ ಮತ್ತೆ 4 ಪ್ರಕಾರಗಳನ್ನ ಮಾಡ್ಕೊಂಡ್ವಿ. ಸಂಚಾರಿ ಅಂಗಡಿಗಳಲ್ಲಿ ತಲೆಹೊರೆ ವ್ಯಾಪಾರಿಗಳು ಬರ್ತಾರೆ, ತಳ್ಳುಗಾಡಿ ವ್ಯಾಪಾರಿಗಳು ಬರ್ತಾರೆ, ಜೊತೆಗೆ ಬೀದಿ ಬದಿಯಲ್ಲಿ ಮಾಡ್ತಕ್ಕಂಥ ವ್ಯಾಪಾರಿಗಳು ಬರ್ತಾರೆ, ಜೊತೆಗೆ ವಾರಕ್ಕೊಮ್ಮೆ ನಡೀತಕ್ಕಂಥ ಸಂತೆ ವ್ಯಾಪಾರಿಗಳು ಕೂಡ ಸಂಚಾರಿ ವ್ಯಾಪಾರಿಗಳಲ್ಲಿ ಬರ್ತಾರೆ. ಸೊ ಇಷ್ಟು ಅಂಶಗಳನ್ನ ನಾವು ಕಳೆದ ತರಗತಿಯಲ್ಲಿ ಭಾಗ 1ರಲ್ಲಿ ಅಭ್ಯಾಸ ಮಾಡಿದ್ವಿ. ರೈಟ್, ಈ ತರಗತಿಯನ್ನ ಯಾರು ವೀಕ್ಷಣೆ ಮಾಡಿಲ್ಲ ಅವರು ಈ ಪಾಠದ ಮೊದಲನೇ ಭಾಗವನ್ನ ನೋಡ್ಕೊಂಡ್ರೆ ನಿಮ್ಗೆ ಈ ಪಾಠದ ಕಂಟಿನ್ಯೂಷನ್ ಸಿಗುತ್ತೆ. ಸೊ ಭಾಗ 2ರಲ್ಲಿ ನಾವು ಬಂದ್ಬಿಟ್ಟು ವಿದೇಶಿ ವ್ಯಾಪಾರದಿಂದ ಶುರು ಮಾಡ್ತೇವೆ. ಅಂದ್ರೆ ವ್ಯಾಪಾರದ ವಿಧಗಳಲ್ಲಿ 2 ಭಾಗ ಏನ್ ಮಾಡಿದ್ವಿ, ಅದರಲ್ಲಿ ಆಂತರಿಕ ವ್ಯಾಪಾರದ ನಂತರ ವಿದೇಶಿ ವ್ಯಾಪಾರಕ್ಕೆ ಬರ್ತಾ ಇದೀವಿ. ನೇರವಾಗಿ ವಿದೇಶಿ ವ್ಯಾಪಾರ ಅಂದ್ರೆ ಏನು ಅಂತ ಕಳೆದ ತರಗತಿಯಲ್ಲೂ ಕೂಡ ನಾನು ನಿಮ್ಗೆ ತಿಳಿಸ್ಕೊಟ್ಟಿದ್ದೆ. ಏನು ವಿದೇಶಿ ವ್ಯಾಪಾರ ಅಂತ ಹೇಳಿದ್ರೆ, ಒಂದು ದೇಶ ಮತ್ತೊಂದು ದೇಶದ ಜೊತೆಯಲ್ಲಿ ಮಾಡ್ತಕ್ಕಂಥ ವ್ಯಾಪಾರವನ್ನ ನಾವು ವಿದೇಶಿ ವ್ಯಾಪಾರ ಅಂತ ಕರಿತೀವಿ. ಒಂದು ರಾಷ್ಟ್ರ ಮತ್ತೊಂದು ರಾಷ್ಟ್ರದ ಜೊತೆ ಮಾಡ್ತಕ್ಕಂಥ ವ್ಯಾಪಾರ. ಅದಕ್ಕೆ ನಿಮಗೆ ಒಂದು ಎಕ್ಸಾಂಪಲ್ ಕೂಡ ನಾನು ಕೊಟ್ಟಿದ್ದೆ. ಭಾರತ ಮತ್ತು ಅಮೆರಿಕ 2 ರಾಷ್ಟ್ರಗಳನ್ನ ತಗೊಂಡ್ರೆ, ಯಾವುದೇ 2 ರಾಷ್ಟ್ರ ತಗೊಳ್ಳಿ, ಭಾರತ ಅಮೆರಿಕದ ಜೊತೆ ವ್ಯಾಪಾರ ಮಾಡಿದ್ರೆ ಅದು ವಿದೇಶಿ ವ್ಯಾಪಾರ. ಅದೇ ಭಾರತ ತನ್ನ ಗಡಿಯೊಳಗೆ ವ್ಯಾಪಾರ ಮಾಡಿದ್ರೆ ಅದು ಆಂತರಿಕ. ಅಮೆರಿಕ ತನ್ನ ಗಡಿಯೊಳಗೆ ವ್ಯಾಪಾರ ಮಾಡಿದ್ರೆ ಅದು ಅಮೆರಿಕದ ಆಂತರಿಕ ವ್ಯಾಪಾರ. ಅಮೆರಿಕ ತನ್ನ ಗಡಿಯನ್ನು ದಾಟಿ ಬೇರೆ ಯಾವುದೇ ದೇಶದ ಜೊತೆ ವ್ಯಾಪಾರ ಮಾಡಿದ್ರೆ ಅದು ವಿದೇಶಿ ವ್ಯಾಪಾರ. ಅಂದ್ರೆ ಒಂದು ನೆನಪಿಟ್ಕೊಳ್ಳಿ, ಆಂತರಿಕ ವ್ಯಾಪಾರ ಪ್ರತಿಯೊಂದು ದೇಶದ ಎಲ್ಲೆ ಒಳಗೆ ನಡೆಯುತ್ತೆ. ಆದ್ರೆ ವಿದೇಶಿ ವ್ಯಾಪಾರ ಅಂತ ಕರಿಬೇಕಾದ್ರೆ ಕನಿಷ್ಠ 2 ರಾಷ್ಟ್ರಗಳಾದ್ರೂ ಇರಬೇಕಾಗುತ್ತೆ. ರಾಷ್ಟ್ರಗಳ ನಡುವೆ ನಡೀತಕ್ಕಂಥ ವ್ಯಾಪಾರ. ವಿದೇಶಿ ವ್ಯಾಪಾರವನ್ನ ಅಂತಾರಾಷ್ಟ್ರೀಯ ವ್ಯಾಪಾರ ಅಂತ ಕೂಡ ಕರೀತಾರೆ. ಕನ್ಫ್ಯೂಸ್ ಮಾಡ್ಕೋಬೇಡಿ, ನಿಮಗೆ ಪರೀಕ್ಷೆಯಲ್ಲಿ ಪ್ರಶ್ನೆ ಹೇಗ್ ಬೇಕಾದ್ರೂ ಕೇಳ್ತಾರೆ. ಅಂತಾರಾಷ್ಟ್ರೀಯ ವ್ಯಾಪಾರ ಅಂತ ಬೇಕಾದ್ರೂ ಕೇಳ್ಬೋದು, ಅಥವಾ ವಿದೇಶಿ ವ್ಯಾಪಾರ ಅಂತ ಬೇಕಾದ್ರೂ ಕೇಳ್ಬೋದು. ವಿದೇಶಿ ವ್ಯಾಪಾರ ಎಂದರೇನು, ವಿದೇಶಿ ವ್ಯಾಪಾರದ ವಿಧಗಳನ್ನು ತಿಳಿಸಿ, ಅಥವಾ ಪ್ರತಿಯೊಂದು ರಾಷ್ಟ್ರಕ್ಕೂ ವಿದೇಶಿ ವ್ಯಾಪಾರದ ಅವಶ್ಯಕತೆ ಏನು ಅಂತ ಬರುತ್ತೆ, ಅದನ್ನ ನೆಕ್ಸ್ಟ್ ಅಲ್ಲಿ ಹೇಳಿ. ಅಥವಾ ಅಂತಾರಾಷ್ಟ್ರೀಯ ವ್ಯಾಪಾರ ಎಂದರೇನು, ಅಂತಾರಾಷ್ಟ್ರೀಯ ವ್ಯಾಪಾರದ ವಿಧಗಳನ್ನ ತಿಳಿಸಿ ಅಂತ ಬೇಕಾದ್ರೂ ಕೇಳಬಹುದು. 2 ಒಂದೇನೆ, ವಿದೇಶಿ ವ್ಯಾಪಾರ ಮತ್ತು ಅಂತಾರಾಷ್ಟ್ರೀಯ ವ್ಯಾಪಾರ 2 ಕೂಡ ಒಂದೇ. ಇನ್ನ ವಿದೇಶಿ ವ್ಯಾಪಾರದ ವಿಧಗಳು ಅಂತ ಬಂದಾಗ ವಿದೇಶಿ ವ್ಯಾಪಾರವನ್ನ 3 ವಿಧಗಳಾಗಿ ವಿಭಾಗ ಮಾಡಿ. ನಿಮ್ಗೆ ಗೊತ್ತಿದೆ, ಈ ಹೆಸರುಗಳನ್ನ ಕೇಳಿರ್ತೀರಾ, ಎಲ್ರಿಗೂ ಪರಿಚಿತ ಆದ ಹೆಸರುಗಳೇ ಆಮದು, ರಫ್ತು ಮತ್ತು ಪುನರ್ರಫ್ತು.
ಅಂದ್ರೆ ವಿದೇಶಿ ವ್ಯಾಪಾರವನ್ನು 3 ವಿಧಗಳಾಗಿ ವಿಭಾಗಿಸ್ತಾ ಇದ್ದೀವಿ. ಒಂದೊಂದಕ್ಕೆ ಡೆಫಿನೇಷನ್ ಗಳನ್ನ ನಾವು ತಿಳ್ಕೊಳ್ಬೇಕಾಗುತ್ತೆ. ನಿಮ್ಗೆ ಕೇಳ್ಬೋದು, ಆಮದು ಎಂದರೇನು, ಉದಾಹರಣೆ ಕೊಡಿ. ರಫ್ತು ಎಂದರೇನು, ಉದಾಹರಣೆ ಕೊಡಿ. ಅಥವಾ ಪುನರ್ ರಫ್ತು ಎಂದರೇನು, ಉದಾಹರಣೆ ಕೊಡಿ. ಆಮದು ಎಂದರೇನು? ಆಮದು ಎಂದು ಸಹಜವಾಗಿ ನಾವು ಅಭ್ಯಾಸ ಮಾಡಿರೋದೇನಪ್ಪಾ, ಆಮದು ಅಂದ್ರೆ ಬೇರೆ ರಾಷ್ಟ್ರದಿಂದ ತರಿಸ್ಕೊಳ್ಳೋದು. ರಫ್ತು ಅಂದ್ರೆ ಏನಪ್ಪಾ, ನಮ್ಮ ರಾಷ್ಟ್ರದಿಂದ ಬೇರೆ ರಾಷ್ಟ್ರಕ್ಕೆ ಕಳಿಸ್ಕೊಳ್ಳೋದು. ಇದು ಆಮದು ರಫ್ತು ನಿಜ. ಆದರೆ ಇಲ್ಲಿ ಪುನರ್ ರಫ್ತು ವ್ಯಾಪಾರ ಅಂತ ಬಂದಿರೋದ್ರಿಂದ ನಾವು ಆಮದು ರಫ್ತನ್ನ ಕರಾರ್ವಕ್ಕಾಗಿ ಹೇಳ್ಬೇಕಾಗುತ್ತೆ, ಸರಿಯಾಗಿ ಹೇಳ್ಬೇಕಾಗುತ್ತೆ. ಈಗ ಆಮದು ಅಂತ ಹೇಳಿದ್ರೆ ಬೇರೆ ರಾಷ್ಟ್ರದಿಂದ ತರಿಸ್ಕೊಂಡ ಮಾತ್ರಕ್ಕೆ ಆಮದು ಆಗಲ್ಲ. ಯಾಕೆಂದ್ರೆ ಬೇರೆ ರಾಷ್ಟ್ರದಿಂದ ತರಿಸಿಕೊಂಡಿದ್ದನ್ನ ಮತ್ತೊಂದು ರಾಷ್ಟ್ರಕ್ಕೆ ಕಳಿಸ್ಬಿಟ್ರೆ ಅದೇನಾಗ್ಬಿಡುತ್ತೆ, ಪುನರ್ರಫ್ತು. ಹಾಗಾದ್ರೆ ಆಮದು ಎಂದರೇನು? ನಿಮಗೆ ಪರೀಕ್ಷೆಯಲ್ಲಿ ಆಮದು ಎಂದರೇನು ಒಂದು ಡೆಫಿನೇಷನ್ ಕೊಡ್ರಪ್ಪ, ಉದಾಹರಣೆ ಕೊಡ್ರಿ ಅಂತ ಕೇಳಿದ್ರೆ ನೀವು ಆಮದು ಅನ್ನೋದಕ್ಕೆ ಸ್ಪಷ್ಟವಾಗಿ ಬರೀಬೇಕು, ಒಂದು ರಾಷ್ಟ್ರ ತನ್ನ ರಾಷ್ಟ್ರದ ಆಂತರಿಕ ಬಳಕೆಗಾಗಿ ಬೇರೊಂದು ರಾಷ್ಟ್ರದಿಂದ ಸರಕುಗಳನ್ನ ಕೊಂಡುಕೊಂಡರೆ ಅದನ್ನ ಆಮದು ಅಂತ ಕರೀತೀವಿ. ರೈಟ್? ಅಂದ್ರೆ ಬೇರೆ ದೇಶದಿಂದ ತರಿಸಿಕೊಂಡ ವಸ್ತುಗಳನ್ನ ತನ್ನ ರಾಷ್ಟ್ರದ ಆಂತರಿಕ ಬಳಕೆಗಾಗಿ ಉಪಯೋಗಿಸಬೇಕು. ಆಗಾದಾಗ ಮಾತ್ರ ಅದು ಆಮದು. ಸೊ ಇದೇನೆ ರಫ್ತು ಅಂದ್ರೆ ಇದೇ ಥಿಯರಿ ಅಪ್ಲೈ ಆಗುತ್ತೆ. ಏನು ಅಂತ ಹೇಳಿದ್ರೆ, ಒಂದು ರಾಷ್ಟ್ರ ಬೇರೊಂದು ರಾಷ್ಟ್ರದ ಆಂತರಿಕ ಬಳಕೆಗಾಗಿ ವಸ್ತುಗಳನ್ನ ಮಾರಿದರೆ ಅದನ್ನ ರಫ್ತು ಅಂತ ಕರಿತೀವಿ. ಅಂದ್ರೆ ಈಗ ಭಾರತ ಅಮೆರಿಕಕ್ಕೆ ವಸ್ತುಗಳನ್ನ ಕಳಿಸ್ತಾ ಇದೆ, ಮಾರ್ತಾ ಇದೆ ಅಂದ್ರೆ ಆ ಅಮೆರಿಕ ದೇಶ ಭಾರತದಿಂದ ಕೊಂಡ ವಸ್ತುಗಳನ್ನ ತನ್ನ ರಾಷ್ಟ್ರದಲ್ಲಿ ಬಳಸಿಕೊಂಡಾಗ ಅದು ಅಮೆರಿಕಾಗೆ ಆಮದು ಆಗುತ್ತೆ, ನಮಗೆ ರಫ್ತಾಗುತ್ತೆ. ಯಾಕಂದ್ರೆ ನಾವು ಅಮೆರಿಕಾಗೆ ಮಾರಾಟ ಮಾಡ್ತೀವಿ. ಸೊ ಹಾಗಾಗಿ ಅದು ನಮಗೆ ರಫ್ತು. ಅಮೆರಿಕ ದೇಶದವರು ನಮ್ಮ ದೇಶದಿಂದ ತರಿಸ್ಕೊಂಡಿದ್ದಾರೆ, ಜೊತೆಗೆ ತನ್ನ ರಾಷ್ಟ್ರದಲ್ಲೇ ಅದನ್ನು ಬಳಸ್ತಾ ಇದ್ದಾರೆ, ಹಾಗಾಗಿ ಅವರಿಗೆ ಆಮದು. ಅಂದ್ರೆ ಒಂದನೇ ನೆನಪಿಟ್ಕೊಳ್ಳಿ, ಒಂದು ರಾಷ್ಟ್ರದ ರಫ್ತು ಮತ್ತೊಂದು ರಾಷ್ಟ್ರದ ಆಮದು ಆಗಿರುತ್ತೆ. ಒಂದು ರಾಷ್ಟ್ರದ ಆಮದು ಮತ್ತೊಂದು ರಾಷ್ಟ್ರದ ರಫ್ತಾಗಿರುತ್ತೆ. ಸೊ ಆಮದು ರಫ್ತು ಅನ್ಬೇಕಾದ್ರೆ ಕನಿಷ್ಠ 2 ರಾಷ್ಟ್ರಗಳು ಇರಬೇಕಾಗುತ್ತೆ. ಸೊ ಕ್ಲಿಯರ್ ಅಂತ ಅನ್ಕೊಳ್ತೀನಿ. ಆಮದು ಅಂದ್ರೇನು, ರಫ್ತು ಅಂತ ಇದೆ. ಮತ್ತೊಂದು ಕಾನ್ಸೆಪ್ಟ್ ಇದೆ ಇಲ್ಲಿ, ಪುನರ್ ರಫ್ತು. ಈ ಪುನರಫ್ತು ಅನ್ನೋ ಪರಿಕಲ್ಪನೆ ಮೊದಲಿರಲಿಲ್ಲ, ಇತ್ತೀಚೆಗೆ ಜನಪ್ರಿಯವಾಗ್ತಾ ಇರ್ತಕ್ಕಂಥ ಒಂದು ಕಾನ್ಸೆಪ್ಟ್ ಪುನರ್ ರಫ್ತು. ಹೆಸರೇ ಹೇಳ್ತಾರೆ ಪುನರ್ ರಫ್ತು. ಅಂದ್ರೆ ಒಂದು ರಾಷ್ಟ್ರದಿಂದ ರಫ್ತಾಗಿರ್ತಕ್ಕಂಥ ಸರಕುಗಳು ಒಂದು ರಾಷ್ಟ್ರದಿಂದ ಮತ್ತೊಂದು ರಾಷ್ಟ್ರಕ್ಕೆ ರಫ್ತಾದ್ಮೇಲೆ ಆ ರಾಷ್ಟ್ರ ಆ ವಸ್ತುಗಳನ್ನ ಬಳಸಿಕೊಳ್ಳದೆ ಬೇರೊಂದು ರಾಷ್ಟ್ರಕ್ಕೆ ರಫ್ತು ಮಾಡಿದ್ರೆ ಅದನ್ನ ಪುನರ್ ರಫ್ತು. ಹಾಗಾದ್ರೆ ಪುನರ್ ರಫ್ತು ವ್ಯಾಪಾರಕ್ಕೆ ಎಷ್ಟು ರಾಷ್ಟ್ರಗಳಾಗತ್ತೆ ಇದೆ? ಕನಿಷ್ಠ 3 ರಾಷ್ಟ್ರಗಳಾಗತ್ತೆ. ಫಾರ್ ಎಕ್ಸಾಂಪಲ್ ಈಗ ಹೇಳ್ತೀನಿ ನೋಡಿ, ನಾನು ಭಾರತದಿಂದ ಅಮೆರಿಕಕ್ಕೆ ವಸ್ತುಗಳನ್ನ ರಫ್ತು ಮಾಡ್ತೀವಿ. ಅಮೆರಿಕ ಆ ವಸ್ತುಗಳನ್ನ ತಾನೇ ಬಳಸ್ಕೊಂಡ್ರೆ ಅದೇನಾಯ್ತು, ರಫ್ತು ಆಯ್ತು, ತನ್ನ ಆಂತರಿಕ ಬಳಕೆಗಾಗಿ ತರಿಸ್ಕೊಳ್ಳೋದು. ಅಮೆರಿಕ ತಾನು ಬಳಸಿಕೊಳ್ಳದೆ ಆ ವಸ್ತುಗಳನ್ನ ಇಂಗ್ಲೆಂಡ್ಗೆ ರಫ್ತು ಮಾಡಿದ್ರೆ ಅದೇನಾಗುತ್ತೆ, ಪುನರ್ ರಫ್ತು. ಹಾಗಾದ್ರೆ ಪುನರ್ ರಫ್ತು ಎಂದರೆ ಏನು, ಡೆಫಿನೇಷನ್ ಕೊಡಿ ಅನ್ನೋದಾದ್ರೆ, ಒಂದು ರಾಷ್ಟ್ರ ಬೇರೊಂದು ರಾಷ್ಟ್ರದಿಂದ ಸರಕುಗಳನ್ನ ತರಿಸಿಕೊಂಡು ಮತ್ತೊಂದು ರಾಷ್ಟ್ರಕ್ಕೆ ಆ ಸರಕುಗಳನ್ನ ಮಾರಿದರೆ ಅದನ್ನ ಪುನರ್ ರಫ್ತು ಅಂತ ಕರಿತೀವಿ. ಪುನರ್ ರಫ್ತು ವ್ಯಾಪಾರಕ್ಕೆ ಉತ್ತಮ ಉದಾಹರಣೆ ಅಂತ ಹೇಳಿದ್ರೆ ಸಿಂಗಾಪುರ. ಸಿಂಗಾಪುರ ಪುನರ್ ರಫ್ತು ವ್ಯಾಪಾರಕ್ಕೆ ಅತ್ಯುತ್ತಮವಾಗಿರ್ತಕ್ಕಂಥ ಉದಾಹರಣೆ. ಸೊ ಇತ್ತೀಚೆಗೆ ಬಹಳಷ್ಟು ರಾಷ್ಟ್ರಗಳು ಈ ರೀತಿಯ ವ್ಯಾಪಾರವನ್ನ ಮಾಡೋದ್ರ ಮೂಲಕ ಲಾಭವನ್ನ ಪಡ್ಕೊಳ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದೆ. ಈ ರೀತಿಯ ವ್ಯಾಪಾರ ಇತ್ತೀಚೆಗೆ ಜನಪ್ರಿಯ ಆಗ್ತಾ ಇದೆ. ನೆಕ್ಸ್ಟ್ ಬಂದ್ಬಿಟ್ಟು ವಿದೇಶಿ ವ್ಯಾಪಾರದ ಅವಶ್ಯಕತೆ. ನೋಡಿ, 2 ಅಂಕದ ಪ್ರಶ್ನೆಗಾಗಿ ನಿಮಗೆ ಈ ಪ್ರಶ್ನೆಗಳನ್ನ 2 ಅಂಕದಕ್ಕಾಗಿ ಪ್ರಶ್ನೆ ಕೇಳ್ತಾರೆ. ಏನು ಪ್ರತಿಯೊಂದು ರಾಷ್ಟ್ರಕ್ಕೂ ವಿದೇಶಿ ವ್ಯಾಪಾರದ ಅವಶ್ಯಕತೆಯನ್ನ ತಿಳಿಸಿ ಅಂತ ಕೇಳ್ತಾರೆ. ಯಾಕೆ ಬೇಕು ವಿದೇಶಿ ವ್ಯಾಪಾರ? ಪ್ರತಿಯೊಂದು ರಾಷ್ಟ್ರವು ಇವತ್ತು ನೋಡಿ, ಜಗತ್ತಿನಲ್ಲಿ ಇರುವ ಎಲ್ಲ ರಾಷ್ಟ್ರಗಳು ಕೂಡ ವಿದೇಶಿ ವ್ಯಾಪಾರ ಮಾಡ್ತಾರೆ. ಯಾತಕ್ಕಾಗಿ?
ಯಾತಕ್ಕಾಗಿ ಅಂತ ನೋಡ್ತಾ ಬಂದ್ರೆ ನಾವು ಸುಲಭವಾಗಿ ಅರ್ಥೈಸ್ಕೊಳ್ಬಹುದು. ಪ್ರತಿಯೊಂದು ರಾಷ್ಟ್ರಕ್ಕೂ ವಿದೇಶಿ ವ್ಯಾಪಾರ ಬೇಕು. ಯಾಕೆ ಅಂತ ನೋಡಿದ್ರೆ ನೋಡಿ, ಸಂಪನ್ಮೂಲಗಳ ಹಂಚಿಕೆಯ ವಿಚಾರ ಬಂದಾಗ ಪ್ರಪಂಚದ ಎಲ್ಲ ರಾಷ್ಟ್ರಗಳಲ್ಲೂ ಸಂಪನ್ಮೂಲಗಳು ಏಕರೀತಿಯಾಗಿ ಹಂಚಿಕೆ ಆಗಿಲ್ಲ. ಹಾಗಾಗಿ ವಿದೇಶಿ ವ್ಯಾಪಾರ ಬೇಕು. ಈ ಸಂಪನ್ಮೂಲಗಳು ಏಕರೀತಿ ಹಂಚಿಕೆಯಾಗಿಲ್ಲ ಅಂದ್ರೆ ಏನಾಗಿದೆ? ಸಂಪನ್ಮೂಲಗಳ ಅಸಮಾನ ಹಂಚಿಕೆಯಾಗಿದೆ. ಕೆಲವು ರಾಷ್ಟ್ರಗಳಲ್ಲಿ ಕೆಲವೊಂದು ನೈಸರ್ಗಿಕ ಸಂಪನ್ಮೂಲಗಳು ಹೇರಳವಾಗಿ ದೊರೆಯುತ್ತಾ ಇದೆ, ಮತ್ತೆ ಕೆಲವು ರಾಷ್ಟ್ರಗಳಲ್ಲಿ ಕೆಲವು ಸಂಪನ್ಮೂಲಗಳು ವಿರಳವಾಗಿ ದೊರೆಯುತ್ತಾ ಇದೆ. ಹಾಗಾಗಿ ಯಾವ ರಾಷ್ಟ್ರದಲ್ಲಿ ಯಾವ ಸಂಪನ್ಮೂಲ ಹೆಚ್ಚಾಗಿ ದೊರೆಯುತ್ತಾ ಇದೆಯೋ ಆ ರಾಷ್ಟ್ರ ಆ ಸಂಪನ್ಮೂಲಗಳನ್ನ ಬಳಸಿಕೊಂಡು ವಸ್ತುಗಳನ್ನ ಉತ್ಪಾದನೆ ಮಾಡಿರ್ತಕ್ಕಂಥ ವಸ್ತುಗಳನ್ನ ಹೆಚ್ಚಾಗಿ ಉತ್ಪಾದನೆ ಮಾಡಿ ಸಿದ್ಧ ವಸ್ತುಗಳನ್ನೇ ಬೇರೆ ರಾಷ್ಟ್ರಕ್ಕೆ ರಫ್ತು ಮಾಡಬಹುದು. ಅಂದ್ರೆ ಯಾವ ರಾಷ್ಟ್ರಕ್ಕೆ ಆ ವಸ್ತುಗಳ ಅಗತ್ಯ ಇದೆಯೋ, ಯಾವ ರಾಷ್ಟ್ರದಲ್ಲಿ ಆ ಸಂಪನ್ಮೂಲದ ಕೊರತೆ ಇದೆಯೋ ಆ ರಾಷ್ಟ್ರಕ್ಕೆ ಸಂಪನ್ಮೂಲಗಳನ್ನೇ, ಕಚ್ಚಾ ವಸ್ತುಗಳನ್ನೇ ರಫ್ತು ಮಾಡಬಹುದು. ಅಥವಾ ಅದರಿಂದ ಸಿದ್ಧ ವಸ್ತುಗಳನ್ನ ಮಾಡಿ ಸಿದ್ಧ ವಸ್ತುಗಳನ್ನ ರಫ್ತು ಮಾಡಬಹುದು. ಸೊ ಹಾಗಾಗಿ ಯಾವ ರಾಷ್ಟ್ರದಲ್ಲಿ ಸಂಪನ್ಮೂಲ ಹೆಚ್ಚಾಗಿದೆಯೋ ಆ ರಾಷ್ಟ್ರ, ಯಾವ ರಾಷ್ಟ್ರಕ್ಕೆ ಆ ಸಂಪನ್ಮೂಲದ ಲಭ್ಯತೆ ಇದೆಯೋ, ಅಗತ್ಯ ಇದೆಯೋ ಆ ರಾಷ್ಟ್ರಕ್ಕೆ ಆ ವಸ್ತುಗಳನ್ನ ರಫ್ತು ಮಾಡೋದ್ರ ಮೂಲಕ ಮತ್ತೊಂದು ರಾಷ್ಟ್ರದ ಅಗತ್ಯಗಳನ್ನ ಪೂರೈಸುತ್ತೆ. ಅದಕ್ಕೆ ಪ್ರತಿಯಾಗಿ ನನ್ನ ರಾಷ್ಟ್ರದಲ್ಲಿ ಏನು ಕೊರತೆ ಇದೆಯೋ ಆ ಕೊರತೆಗಳನ್ನ ಯಾವ ರಾಷ್ಟ್ರದಲ್ಲಿ ಆ ವಸ್ತುಗಳ ಉತ್ಪಾದನೆ, ಆ ಕಚ್ಚಾ ವಸ್ತುವಿನ ಲಭ್ಯತೆ ಇದೆಯೋ ಆ ರಾಷ್ಟ್ರದಿಂದ ಪಡ್ಕೊಳ್ತೇವೆ. ಸೊ ವಿದೇಶಿ ವ್ಯಾಪಾರ ಪ್ರಸ್ತುತ ದಿನಗಳಲ್ಲಿ ಅತ್ಯಗತ್ಯ, ಅವಶ್ಯಕತೆ ಹೆಚ್ಚಾಗಿದೆ. ಕಾರಣ ಏನು ಅಂತ ಹೇಳಿದ್ರೆ, ಒಂದು ರಾಷ್ಟ್ರ ಮತ್ತೊಂದು ರಾಷ್ಟ್ರಕ್ಕೆ ಕೊಡುಕೊಳ್ಳುವಿಕೆಯನ್ನ ಮಾಡೋದ್ರ ಮೂಲಕ ಪರಸ್ಪರ ಉತ್ತಮ ಸಂಬಂಧವನ್ನು, ಸೌಹಾರ್ದ ಸಂಬಂಧವನ್ನು ಹೊಂದಲಿಕ್ಕೆ ವಿದೇಶಿ ವ್ಯಾಪಾರ ಬಹಳ ಅಗತ್ಯವಾಗಿ ಬೇಕಾಗುತ್ತೆ. ಸಂಪನ್ಮೂಲಗಳಲ್ಲಿ ಸ್ವಯಂ ಪೂರ್ಣತೆಯನ್ನ ಯಾವ ರಾಷ್ಟ್ರವೂ ಸಾಧಿಸಿಲ್ಲ. ಫಾರ್ ಎಕ್ಸಾಂಪಲ್, ನಿಮಗೆ ಒಂದು ಉದಾಹರಣೆ ಹೇಳಿದ್ರೆ ಗೊತ್ತಾಗುತ್ತೆ. ಈಗ ತೈಲ ರಾಷ್ಟ್ರಗಳು ಅಂತ ಇದಾವೆ, ಅರಬ್ ಕಂಟ್ರೀಸ್ ಅಂತ ಏನ್ ಕರೀತೀವಿ. ಭಾರತದಲ್ಲಿ ಕಚ್ಚಾ ತೈಲದ ಲಭ್ಯತೆ ಕಡಿಮೆ. ಅಂದ್ರೆ ಭಾರತದಲ್ಲಿ ಎಷ್ಟು ಅಗತ್ಯ ಇದೆಯೋ, ಭಾರತದಲ್ಲಿ ಏನು ಬೇಡಿಕೆ ಇದೆ, ಬೇಡಿಕೆಗೆ ತಕ್ಕಷ್ಟು ಕಚ್ಚಾ ತೈಲ ಭಾರತದಲ್ಲಿ ಲಭ್ಯ ಇಲ್ಲ. ಅಂದ್ರೆ ಭಾರತದಲ್ಲಿ ಕಚ್ಚಾ ತೈಲದ ಕೊರತೆ ಇದೆ. ಅರಬ್ ರಾಷ್ಟ್ರಗಳಲ್ಲಿ ಕಚ್ಚಾ ತೈಲ ಲಭ್ಯತೆ ಹೆಚ್ಚಾಗಿ ನಾವೇನ್ ಮಾಡ್ತೀವಿ, ಅರಬ್ ರಾಷ್ಟ್ರಗಳಿಂದ ಕಚ್ಚಾ ತೈಲವನ್ನ ಆಮದು ಮಾಡ್ಕೊಳ್ತೀವಿ. ಅಂದ್ರೆ ಎಲ್ಲಿ ಹೆಚ್ಚಾಗಿ ಲಭ್ಯ ಇದೆಯೋ ಅಲ್ಲಿ ಕೊರತೆಯಲ್ಲಿರುವ ರಾಷ್ಟ್ರಗಳು ಕಚ್ಚಾ ತೈಲವನ್ನ ಆಮದು. ಅದಕ್ಕೆ ಪ್ರತಿಯಾಗಿ ಅರಬ್ ರಾಷ್ಟ್ರಗಳಲ್ಲಿ ಕಚ್ಚಾ ತೈಲ ಹೆಚ್ಚಾಗಿ ದೊರೀತಾ ಇದೆ, ಮತ್ತೇನು ಕೊರತೆ ಇದೆಯಲ್ಲ ಆ ಕೊರತೆಯನ್ನ ಆ ರಾಷ್ಟ್ರಗಳು ಏನ್ ಮಾಡುತ್ತೆ, ನನ್ನ ರಾಷ್ಟ್ರದಲ್ಲಿ ಕಬ್ಬಿಣದಾದ್ರೂ ಹೆಚ್ಚಾಗಿ ದೊರೆಯುತ್ತೆ, ಆಹಾರ ಧಾನ್ಯಗಳನ್ನ ಹೆಚ್ಚಾಗಿ ಉತ್ಪಾದನೆ ಮಾಡ್ತೀವಿ. ಅದಕ್ಕೆ ಪ್ರತಿಯಾಗಿ ನಾವೇನ್ ಮಾಡ್ತೀವಿ, ಆಹಾರ ಧಾನ್ಯಗಳನ್ನು ಅಥವಾ ಕಚ್ಚಾ ವಸ್ತುಗಳನ್ನು ಆ ರಾಷ್ಟ್ರ ಏನನ್ನ ಬೇಡುತ್ತೆ ಆ ಸರಕುಗಳನ್ನ ಆ ರಾಷ್ಟ್ರಕ್ಕೆ ರಫ್ತು ಮಾಡ್ತೀವಿ. ಸೊ ಏನಾಗುತ್ತೆ, ಪ್ರಸ್ತುತ ದಿನಮಾನಗಳಲ್ಲಿ ಯಾವ ರಾಷ್ಟ್ರವು ಕಚ್ಚಾ ವಸ್ತುಗಳಲ್ಲಿ, ಸಂಪನ್ಮೂಲಗಳಲ್ಲಿ ಸ್ವಯಂ ಪರಿಪೂರ್ಣತೆಯನ್ನ ಹೊಂದಿಲ್ಲ. ಹೆಚ್ಚು ಸಂಪನ್ಮೂಲಗಳನ್ನ ಹೊಂದಿರುವ ರಾಷ್ಟ್ರ, ಯಾವ ರಾಷ್ಟ್ರಕ್ಕೆ ಸಂಪನ್ಮೂಲದ ಕೊರತೆ ಇದೆಯೋ ಆ ರಾಷ್ಟ್ರಕ್ಕೆ ಕಚ್ಚಾ ವಸ್ತುಗಳನ್ನಾದ್ರೂ ಆಗಲಿ ಅಥವಾ ಸಿದ್ಧಪಡಿಸಿದ ವಸ್ತುಗಳನ್ನಾಗ್ಲಿ ರಫ್ತು ಮಾಡುತ್ತೆ. ತನ್ನ ರಾಷ್ಟ್ರದಲ್ಲಿ ಯಾವ ವಸ್ತುಗಳ ಕೊರತೆ ಇದೆಯೋ ಆ ವಸ್ತುಗಳನ್ನ ಯಾವ ರಾಷ್ಟ್ರದಲ್ಲಿ ಅದರ ಲಭ್ಯತೆ ಹೆಚ್ಚಾಗಿದೆಯೋ ಅಲ್ಲಿಂದ ಆಮದು ಮಾಡಿಕೊಳ್ಳುತ್ತೆ. ಆ ಮೂಲಕ ಏನ್ ಮಾಡುತ್ತೆ, ಸರಿ ಹೊಂದಿಸ್ಕೊಳ್ತಕ್ಕಂಥ ಕೆಲಸ. ಅಸಮಾನತೆ, ಸಂಪನ್ಮೂಲಗಳ ಅಸಮಾನತೆ ಇದೆಯಲ್ಲ ಅದನ್ನ ಸರಿದೂಗಿಸ್ಕೊಳ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದೆ. ಹಾಗಾಗಿ ವಿದೇಶಿ ವ್ಯಾಪಾರ ಅಂತಕ್ಕಂಥದ್ದು ಪ್ರಸ್ತುತ ದಿನಗಳಲ್ಲಿ ಅಗತ್ಯ ಇದೆ. ಒಂದು 3ರಿಂದ 4 ಪಾಯಿಂಟ್ಗಳನ್ನ ಬರ್ಬಿಟ್ಟು ನೀವು ಸಮರ್ಥಿಸಬೇಕು. ಈ ಕಾರಣಕ್ಕಾಗಿ ಸಂಪನ್ಮೂಲಗಳ ವಿದೇಶಿ ವ್ಯಾಪಾರದ ಅವಶ್ಯಕತೆ ಪ್ರಸ್ತುತ ದಿನಗಳಲ್ಲಿ ಹೆಚ್ಚಳವಾಗಿದೆ. ಬಹಳ ಮುಖ್ಯವಾಗಿ ಈ 2 ಅಂಶಗಳು, ಸೌಹಾರ್ದ ಸಂಬಂಧ, ರಾಷ್ಟ್ರಗಳ ನಡುವೆ ಸೌಹಾರ್ದ ಸಂಬಂಧ ಏರ್ಪಡಬೇಕು ಅಂತಂದ್ರೆ ಅದು ವಿದೇಶಿ ವ್ಯಾಪಾರದಿಂದ ಸಾಧ್ಯ ಆಗುತ್ತೆ. ಹಾಗಾಗಿ ವಿದೇಶಿ ವ್ಯಾಪಾರ ಅಗತ್ಯವಾಗಿದೆ.
ಸೊ ಇದಿಷ್ಟು ನೋಡಿ, ವಿದೇಶಿ ವ್ಯಾಪಾರ ಅಂದ್ರೇನು, ವಿದೇಶಿ ವ್ಯಾಪಾರದ ವಿಧಗಳೇನು, ವಿದೇಶಿ ವ್ಯಾಪಾರದ ಅವಶ್ಯಕತೆ. ಸೊ ಇದಿಷ್ಟನ್ನ ಕರೆಕ್ಟ್ ಆಗಿ ನೆನಪಿಡಿ. ನಿಮ್ ಪ್ರಶ್ನೆಗಳನ್ನ ಹಾಕೊಂಡು ಉತ್ತರಿಸಬಹುದು. ವಿದೇಶಿ ವ್ಯಾಪಾರ ಎಂದರೇನು, ವಿದೇಶಿ ವ್ಯಾಪಾರದ ವಿಧಗಳನ್ನ ತಿಳಿಸಿ. ಎರಡನೇದು, ವಿದೇಶಿ ವ್ಯಾಪಾರದ ಅವಶ್ಯಕತೆಯನ್ನ ತಿಳಿಸಿ. ಅಥವಾ ಪ್ರಸ್ತುತವಾಗಿ ಭಾರತಕ್ಕೆ ವಿದೇಶಿ ವ್ಯಾಪಾರದ ಅವಶ್ಯಕತೆಯನ್ನ ತಿಳಿಸಿ, ಹಾಗೆ ಕೇಳಬಹುದು. ಹೇಗೆ ಕೇಳಿದ್ರು ಪಾಯಿಂಟ್ಗಳನ್ನ ಬನ್ನಿ. ಸೊ ಇದಿಷ್ಟು ವ್ಯಾಪಾರ ಮತ್ತು ವ್ಯವಹಾರ ಅಂದಾಗ ಇಷ್ಟಂಶಗಳನ್ನ ನಾವು ನೆನ್ಪಿಡ್ತೀವಿ. ವ್ಯವಹಾರ ನೋಡಿ, ಕೈಗಾರಿಕೆ. ಸೊ ನಾವು ಇಲ್ಲಿವರೆಗೂ ಓದಿದ್ದು ವ್ಯವಹಾರದ ಬಗ್ಗೆ. ಎರಡನೇದು ಕೈಗಾರಿಕೆಗೆ ಬರೋದಾದ್ರೆ ನೋಡಿ, ಕೈಗಾರಿಕೆ ಅಂದ್ರೆ ಏನಪ್ಪಾ, ನಮಗೆ ಗೊತ್ತಿದೆ. ಕೈಗಾರಿಕೆ ಅಂತಂದ್ರೆ ಕಚ್ಚಾ ವಸ್ತುಗಳನ್ನ ಸಿದ್ಧ ವಸ್ತುಗಳನ್ನಾಗಿ ಮಾಡ್ತಕ್ಕಂತ ಉದ್ಯಮಗಳೇನಿದೆ ಅವುಗಳನ್ನ ಕೈಗಾರಿಕೆಗಳು ಅಂತ ಕರಿತೀವಿ. ಕೈಗಾರಿಕೆಗಳು ಒಂದು ರಾಷ್ಟ್ರದ ಪ್ರಮುಖ ಆರ್ಥಿಕ ಚಟುವಟಿಕೆಗಳು. ಎಸ್, ಕೈಗಾರಿಕೆಗಳು ಒಂದು ರಾಷ್ಟ್ರದ ಪ್ರಮುಖ ಆರ್ಥಿಕ ಚಟುವಟಿಕೆಗಳು. ಏನ್ ಮಾಡುತ್ತೆ ಕೈಗಾರಿಕೆ? ಕೈಗಾರಿಕೆ ಕಚ್ಚಾ ವಸ್ತುಗಳನ್ನ ಸಿದ್ಧ ವಸ್ತುಗಳನ್ನಾಗಿ ಪರಿವರ್ತಿಸುತ್ತೆ. ಕೈಗಾರಿಕೆಗಳು ವಸ್ತುಗಳನ್ನ ಉತ್ಪಾದನೆ ಮಾಡುತ್ತೆ, ಖನಿಜಗಳನ್ನ ತೆಗೆಯುತ್ತೆ, ಖನಿಜಗಳನ್ನ ಬೇರ್ಪಡಿಸುತ್ತೆ, ಸೇವೆಗಳನ್ನ ಒದಗಿಸುತ್ತೆ. ಸೊ ಹಾಗಾಗಿ ಕೈಗಾರಿಕೆಗಳನ್ನ ಎರಡು ಭಾಗಗಳನ್ನಾಗಿ ಮಾಡ್ತೀವಿ. ಕೈಗಾರಿಕೆಗಳನ್ನ ಪ್ರಮುಖವಾಗಿ ಎರಡು ಭಾಗಗಳನ್ನಾಗಿ ಮಾಡ್ತೀವಿ. ಎಸ್, ಕೈಗಾರಿಕೆ ಎಂದರೇನು, ಕೈಗಾರಿಕೆ ವಿಧಗಳನ್ನ ತಿಳಿಸಿ ಅಂತ ಕೇಳಿದಾಗ, ಕೈಗಾರಿಕೆ ಅಂದ್ರೆ ಉತ್ಪಾದಕ ವಸ್ತುಗಳು ಅಲ್ಲ, ಕಚ್ಚಾ ವಸ್ತುಗಳನ್ನ ಸಿದ್ಧ ವಸ್ತುಗಳನ್ನಾಗಿ ಪರಿವರ್ತಿಸುವ ಉದ್ಯಮಗಳಿಗೆ ನಾವು ಕೈಗಾರಿಕೆಗಳು ಅಂತ ಕರಿತೀವಿ. ಈ ಕೈಗಾರಿಕೆಗಳು ಒಂದು ರಾಷ್ಟ್ರದ ಪ್ರಮುಖ ಆರ್ಥಿಕ ಚಟುವಟಿಕೆಗಳಾಗಿವೆ. ಯಾವ ರಾಷ್ಟ್ರ ಹೆಚ್ಚಿನ ಕೈಗಾರಿಕೆಗಳನ್ನ ಹೊಂದಿದೆಯೋ ಆ ರಾಷ್ಟ್ರ ಅಭಿವೃದ್ಧಿ ಹೊಂದಿದ ರಾಷ್ಟ್ರ ಆಗುತ್ತೆ, ಅಭಿವೃದ್ಧಿಶೀಲ ರಾಷ್ಟ್ರ ಆಗುತ್ತೆ. ಸೊ ಹಾಗಾಗಿ ನೆನ್ಪಿಟ್ಕೊಳ್ಳಿ, ಕೈಗಾರಿಕೆಯನ್ನ ಎರಡು ಪ್ರಕಾರಗಳಾಗಿ ವಿಭಾಗಿಸ್ತಾ ಇದ್ದೀವಿ. ಒಂದನೇದು ಪ್ರಾಥಮಿಕ ಉದ್ಯಮಗಳು, ಎರಡನೇದು ದ್ವಿತೀಯ ಉದ್ಯಮಗಳು. ಕೈಗಾರಿಕೆಗಳನ್ನ ಎರಡು ಭಾಗ ಮಾಡ್ತಾ ಇದ್ದೀವಿ. ಒಂದು ಪ್ರಾಥಮಿಕ ಉದ್ಯಮ, ಎರಡನೇದು ದ್ವಿತೀಯ ಉದ್ಯಮ. ಕೈಗಾರಿಕೆಗಳನ್ನ ಉದ್ಯಮಗಳು ಅಂತ ಕೂಡ ಕರೀತೀವಿ. ಈ ಪ್ರಾಥಮಿಕ ಉದ್ಯಮಗಳನ್ನ ಮತ್ತೆರಡು ಭಾಗ ಮಾಡ್ತೀವಿ. ಪ್ರಾಥಮಿಕ ಉದ್ಯಮಗಳನ್ನ ಮತ್ತೆರಡು ಭಾಗ ಮಾಡ್ತೀವಿ. ತಳಿ ವೈಜ್ಞಾನಿಕ ಉದ್ಯಮ ಅಂತ ಒಂದು, ಗಣಿ ಉದ್ಯಮ ಅಂತ ಮತ್ತೆ. ತಳಿ ವೈಜ್ಞಾನಿಕ ಉದ್ಯಮ ಮತ್ತೊಂದು ಗಣಿ ಉದ್ಯಮ. ಇದನ್ನ ಜೆನೆಟಿಕ್ ಅಂತ ಕರಿತೀವಿ. ಎಸ್, ಗಣಿ ಉದ್ಯಮವನ್ನ ಎಕ್ಸ್ಟ್ರಾಕ್ಟಿವ್ ಅಂತ ಕರಿತೀವಿ. ದ್ವಿತೀಯ ಉದ್ಯಮಗಳನ್ನ ಮತ್ತೆ ಎರಡು ಭಾಗ ಮಾಡ್ತಾ ಇದ್ದೀವಿ. ಒಂದು ಉತ್ಪಾದಕ ಉದ್ಯಮಗಳು ಅಂತ ಕರಿತೀವಿ, ಮ್ಯಾನುಫ್ಯಾಕ್ಚರಿಂಗ್ ಅಂತ ಹೇಳ್ತೀವಿ. ಇನ್ನೊಂದು ನಿರ್ವಹಣಾ ಉದ್ಯಮ ಅಂತ ಕರಿತೀವಿ. ನಿರ್ವಹಣಾ ಉದ್ಯಮ, ಕನ್ಸ್ಟ್ರಕ್ಟಿವ್ ಅಂತ ಕರಿತೀವಿ. ಇದು ಮ್ಯಾನುಫ್ಯಾಕ್ಚರ್, ಇದು ಕನ್ಸ್ಟ್ರಕ್ಟ್. ಕೈಗಾರಿಕೆಗಳ ವಿಭಾಗಗಳನ್ನ ತಿಳಿಸಿ ಅಂತ ಬಂದಾಗ ಕೈಗಾರಿಕೆಗಳನ್ನ ಎಷ್ಟು ಭಾಗ ಮಾಡ್ತೀವಿ? ಎರಡು ಭಾಗ ಮಾಡ್ತೀವಿ. ಯಾವ್ದ್ಯಾವ್ದು? ಒಂದು ಪ್ರಾಥಮಿಕ ಉದ್ಯಮಗಳು, ಮತ್ತೊಂದು ದ್ವಿತೀಯ ಉದ್ಯಮಗಳು. ಪ್ರಾಥಮಿಕ ಉದ್ಯಮಗಳನ್ನ ಎಷ್ಟು ಭಾಗ ಮಾಡ್ತೀವಿ? ಮತ್ತೆರಡು ಭಾಗ ಮಾಡ್ತೀವಿ. ಯಾವ್ದ್ಯಾವ್ದು? ಒಂದು ತಳಿ ವೈಜ್ಞಾನಿಕ ಉದ್ಯಮ, ಮತ್ತೊಂದು ಗಣಿ ಉದ್ಯಮ. ದ್ವಿತೀಯ ಉದ್ಯಮಗಳನ್ನ ಮತ್ತೆರಡು ಭಾಗ ಮಾಡ್ತೀವಿ. ಒಂದು ಉತ್ಪಾದಕ ಉದ್ಯಮ, ಮತ್ತೊಂದು ನಿರ್ವಹಣಾ ಉದ್ಯಮ. ಸೊ ಈಗ ಒಂದೊಂದಾಗಿ ಅಭ್ಯಾಸ ಮಾಡ್ತಾ ಹೋಗೋಣ. ಕೈಗಾರಿಕೆ ಅಂದ್ರೆ ಏನು ಅಂತ ನೋಡಿದೀವಿ. ಫಸ್ಟ್ ಬಂದ್ಬಿಟ್ಟು ಪ್ರಾಥಮಿಕ ಉದ್ಯಮಗಳು ಅಂತ ನೋಡೋಣ. ಪ್ರಾಥಮಿಕ ಉದ್ಯಮಗಳು ಏನು? ಪ್ರಾಥಮಿಕ ಉದ್ಯಮಗಳು ಅಂದ್ರೆ ನೋಡಿ, ಈ ಉದ್ಯಮಗಳು ನಿಸರ್ಗದ ನೆರವಿನಿಂದ ವಸ್ತುಗಳನ್ನು ಉತ್ಪಾದಿಸುವ ಉದ್ಯಮಗಳು. ನಿಸರ್ಗದ ನೆರವಿನಿಂದ ವಸ್ತುಗಳನ್ನು ಉತ್ಪಾದಿಸುವ ಉದ್ಯಮಗಳಿಗೆ ಪ್ರಾಥಮಿಕ ಉದ್ಯಮಗಳು ಅಂತ ಕರಿತೀವಿ. ಉದಾಹರಣೆಗೆ ಕೃಷಿ ಇದೆಯಪ್ಪ. ಕೃಷಿ
ನಿಸರ್ಗದ ನೆರವಿನೊಂದಿಗೆ ಅಲ್ವಾ, ಭೂಮಿ ಇದೆ, ನೀರಿದೆ, ಗಾಳಿ ಇದೆ, ಬೆಳಕಿದೆ. ಸೊ ಪ್ರಕೃತಿಯನ್ನು ಉಪಯೋಗಿಸ್ಕೊಂಡು ನಾವು ಬೆಳೆ ಬೆಳಿತೀವಲ್ಲ, ಕೃಷಿ ಮಾಡ್ತೀವಲ್ಲ, ಸೊ ಕೃಷಿ ಒಂದು ಪ್ರಾಥಮಿಕ ಉದ್ಯಮ. ನಾವೇನು ಮಾರ್ಪಾಟ್ ಮಾಡಲ್ಲ. ಮೀನುಗಾರಿಕೆ ಕೂಡ ಒಂದು ಪ್ರಾಥಮಿಕ ಉದ್ಯಮ ಅಲ್ವಾ. ಸಮುದ್ರಗಳಲ್ಲಿ, ನದಿಗಳಲ್ಲಿ ಮೀನುಗಳು ಇರುತ್ತೆ ಅಲ್ವಾ, ಜಲಚರಗಳಿರುತ್ತೆ. ಜಲಚರಗಳನ್ನ ಹಿಡಿದ್ಬಿಟ್ಟು ಅದನ್ನ ಮಾರಾಟ ಮಾಡೋದ್ರ ಮೂಲಕ ಆದಾಯವನ್ನು ಪಡೆಕೊಳ್ತಕ್ಕಂಥ ಉದ್ಯಮ ಮೀನುಗಾರಿಕೆ. ತುಂಬಾ ದೊಡ್ಡ ಪ್ರಮಾಣದಲ್ಲಿ ಬೆಳೆದಿರ್ತಕ್ಕಂಥ ಉದ್ಯಮ. ಸಹಜವಾಗಿ ಮೀನುಗಾರಿಕೆ ಮಾಡೋದ್ರ ಜೊತೆಗೆ ಅದನ್ನ ಉದ್ಯಮವಾಗಿ ಇಟ್ಕೊಂಡು ಕೃತಕವಾಗಿ ಕೂಡ ತೊಟ್ಟಿಗಳನ್ನ ನಿರ್ಮಾಣ ಮಾಡಿ ಅಲ್ಲೂ ಕೂಡ ಮೀನುಗಾರಿಕೆಯನ್ನ ಮಾಡ್ತಾರೆ. ಹೈನುಗಾರಿಕೆ ಅಂತಂದ್ರೆ ಏನು? ಹಸುಗಳನ್ನ ದೊಡ್ಡ ಪ್ರಮಾಣದಲ್ಲಿ ಸಾಕ್ಬಿಟ್ಟು ಹಾಲಿನ ಉತ್ಪನ್ನಗಳನ್ನ ಮಾರಾಟ ಮಾಡ್ತಕ್ಕಂಥ. ಸೊ ಫಾರ್ ಎಕ್ಸಾಂಪಲ್, ಉದಾಹರಣೆ ಹಾಗೆ ಹೇಳೋದಾದ್ರೆ ಪ್ರಾಥಮಿಕ ಉದ್ಯಮಗಳು ಅಂತಂದ್ರೆ ಕೃಷಿ, ಮೀನುಗಾರಿಕೆ, ಹೈನುಗಾರಿಕೆ, ಜೇನು ಸಾಕಾಣಿಕೆ, ಕೋಳಿ ಸಾಕಾಣಿಕೆ. ಸೊ ಇವುಗಳನ್ನೆಲ್ಲ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಪ್ರಾಥಮಿಕ ಉದ್ಯಮಗಳು ಅಂತ ಕರೀತೀವಿ. ಈ ಪ್ರಾಥಮಿಕ ಉದ್ಯಮಗಳನ್ನ ಮತ್ತೆ ಎರಡು ಭಾಗ ಮಾಡ್ತಾ ಇದೀವಿ. ತಳಿ ವೈಜ್ಞಾನಿಕ ಉದ್ಯಮಗಳು, ಮತ್ತೊಂದು ಗಣಿ ಉದ್ಯಮ. ಏನಿದು ತಳಿ ವೈಜ್ಞಾನಿಕ ಉದ್ಯಮ ಅಂದ್ರೆ ಜೆನೆಟಿಕ್ ಅಂತ ಕರೀತೀವಿ. ತಳಿ ವೈಜ್ಞಾನಿಕ ಉದ್ಯಮ, ತಳಿ ಅಂದ್ರೆ ಅರ್ಥ ಆಗುತ್ತೆ ಅಲ್ವಾ. ಈಗ ತಳಿಯನ್ನ ಅಭಿವೃದ್ಧಿಗೊಳಿಸೋದ್ರ ಮೂಲಕ ಏನ್ ಮಾಡ್ತೀವಿ, ಹೆಚ್ಚಿನ ಉತ್ಪಾದನೆಯನ್ನ ಮಾಡ್ತಕ್ಕಂಥ ಉದ್ಯಮ. ಅಂದ್ರೆ ಕೆಲವು ವಿಧದ ದವಸ ಧಾನ್ಯಗಳನ್ನ ಅಥವಾ ಸಸ್ಯಗಳನ್ನ ಅಥವಾ ಪ್ರಾಣಿಗಳನ್ನ ಪುನರುತ್ಪಾದನೆಯಲ್ಲಿ ಒಂದಷ್ಟು ವೈಜ್ಞಾನಿಕ ತಂತ್ರಜ್ಞಾನವನ್ನು ಬಳಸಿಬಿಟ್ಟು ಉತ್ಪಾದನೆ, ಪ್ರೊಡಕ್ಷನ್ ಅನ್ನ ಹೆಚ್ಚು ಮಾಡ್ತಕ್ಕಂಥ ಉದ್ಯಮ. ಇವನ್ನ ತಳಿ ವೈಜ್ಞಾನಿಕ ಉದ್ಯಮಗಳು ಅಂತ ಕರೀತೀವಿ. ಫಾರ್ ಎಕ್ಸಾಂಪಲ್, ಈಗ ಮೊದಲು ಬಿತ್ತನೆ ಮಾಡ್ತಾ ಇರ್ತಕ್ಕಂಥ ಬೀಜಗಳಿಗೂ ಇವತ್ತಿನ ಬಿತ್ತನೆ ಬೀಜಗಳಿಗೂ ಬಹಳ ವ್ಯತ್ಯಾಸ ಇದೆ ಅಲ್ವಾ. ನಾವು ಕೃಷಿಯಲ್ಲಿ ಇವತ್ತು ವೈಜ್ಞಾನಿಕ ಬಿತ್ತನೆ ಬೀಜಗಳನ್ನು ಅಲ್ವಾ ಹೆಚ್ಚಿನ ಇಳುವರಿ ಕೊಡ್ತಕ್ಕಂಥ. ಈಗ ಮೆಕ್ಕೆಜೋಳ ಅಂತ ಬಂದ್ರೆ ಮೆಕ್ಕೆಜೋಳದಲ್ಲಿ ಹಲವಾರು ತಳಿಯ ಮೆಕ್ಕೆಜೋಳಗಳಿದೆ ಅಲ್ವಾ, ಹೆಚ್ಚು ಇಳುವರಿ ಕೊಡ್ತಕ್ಕಂಥ, ಶೀಘ್ರವಾಗಿ ಬೆಳವಣಿಗೆ ಹೊಂದಿರತಕ್ಕಂಥ. ಸೊ ಅದೇನಾಗುತ್ತೆ, ಜೆನೆಟಿಕ್ ತಳಿಗಳನ್ನ ಅಭಿವೃದ್ಧಿ ಪಡಿಸ್ತಾ ಹೋಗ್ತದೆ. ಅಥವಾ ಕೋಳಿಗಳು, ಈಗ ಕೋಳಿ ಸಾಕಾಣಿಕೆ ಅಂತ ಬಂದಾಗ ಕೋಳಿಗಳಲ್ಲಿ ಸಾಂಪ್ರದಾಯಿಕ ಕೋಳಿಗಳು, ಈಗ ಫಾರ್ಮ್ ಕೋಳಿಗಳೇನ್ ಬಂದಿದೆ ಅದರಲ್ಲೂ ಕೂಡ ಬಹಳ ಬೇಗ ಅಭಿವೃದ್ಧಿ ಹೊಂದತಕ್ಕಂಥ, ಹೆಚ್ಚಿನ ಮಾಂಸವನ್ನ ಕೊಡ್ತಕ್ಕಂಥ, ಹೆಚ್ಚಿನ ಮೊಟ್ಟೆಯನ್ನು ಉತ್ಪಾದನೆ ಮಾಡ್ತಕ್ಕಂಥ ಉತ್ತಮ. ಸೊ ಏನ್ ಮಾಡ್ತಾರೆ, ಹೈನುಗಾರಿಕೆಯಲ್ಲಿ, ಕೋಳಿ ಸಾಕಾಣಿಕೆಯಲ್ಲಿ, ತೋಟಗಾರಿಕಾ ಉದ್ಯಮಗಳು ಅಲ್ವಾ, ದವಸ ಧಾನ್ಯಗಳು, ಸೊ ಪ್ರಾಣಿ ಸಾಕಾಣಿಕೆ ಉದ್ಯಮಗಳು, ಹೈನುಗಾರಿಕೆ ಕೂಡ ಇವತ್ತು ಹೆಚ್ಚು ಹಾಲು ಕೊಡ್ತಕ್ಕಂಥ ಹಸುಗಳನ್ನು ಅಲ್ವಾ, ತಳಿಗಳನ್ನ, ಜರ್ಸಿ ತಳಿಗಳು ಏನ್ ಬಂದಿದೆ, ಸಾಂಪ್ರದಾಯಿಕ ಹಸುಗಳು ಕೊಡ್ತಕ್ಕಂಥ ಹಾಲುಗಳಿಗೂ ಈ ತಳಿ ವೈಜ್ಞಾನಿಕ ಹಸುಗಳಿಗೂ ಕೊಡ್ತಕ್ಕಂಥ ಹಾಲುಗಳಿಗೂ ಲಾಟ್ ಆಫ್ ಡಿಫರೆನ್ಸ್ ಅಲ್ವಾ. ಸೊ ಹೆಚ್ಚಿನ ಉತ್ಪಾದನೆಯನ್ನ, ಹೆಚ್ಚಿನ ಪ್ರೊಡಕ್ಷನ್ ಮಾಡುವ ಉದ್ದೇಶದಿಂದ ತಳಿ ವೈಜ್ಞಾನಿಕ ಉದ್ಯಮ ಅಂತಕ್ಕಂಥದ್ದು ಬೆಳವಣಿಗೆ ಮಾಡ್ತಾರೆ. ಅದಕ್ಕೆ ಉದಾಹರಣೆಗಳು, ತಳಿ ವೈಜ್ಞಾನಿಕ ಉದ್ಯಮಗಳಿಗೆ ಉದಾಹರಣೆ ಕೊಡಿ ಅಂತ ಹೇಳಿದ್ರೆ ತೋಟಗಾರಿಕೆ, ಹೈನುಗಾರಿಕೆ, ಕೋಳಿ ಸಾಕಾಣಿಕೆ, ಜೇನು ಸಾಕಾಣಿಕೆ. ಸೊ ಇವುಗಳನ್ನ ನಾವು ತಳಿ ವೈಜ್ಞಾನಿಕ ಉದ್ಯಮಗಳಿಗೆ ಉದಾಹರಣೆಯಾಗಿ ಕೊಡಬಹುದು. ಎಲ್ಲರಿಗೂ ಪರಿಚಿತವಾಗಿರ್ತಕ್ಕಂಥ ಉದ್ಯಮಗಳು. ಈಗ ಎರಡನೇ ಬಂದ್ಬಿಟ್ಟು ಗಣಿ ಉದ್ಯಮ. ಏನು ಗಣಿ ಉದ್ಯಮ ಅಂತ ಹೇಳಿದ್ರೆ, ಭೂಮಿಯ ಅಂತರಾಳದಲ್ಲಿ ಇರತಕ್ಕಂಥ ಖನಿಜಗಳನ್ನ, ಅದಿರುಗಳನ್ನ ಭೂಮಿಯ ತಳದಿಂದ, ಭೂಮಿಯ ಮೇಲ್ಮೈನ ಕೆಳಭಾಗದಲ್ಲಿ ಇರ್ತಕ್ಕಂಥ ಖನಿಜಗಳನ್ನ ಹೊರತೆಗಿತಕ್ಕಂಥ ಉದ್ಯಮಗಳನ್ನ ನಾವು ಗಣಿ ಉದ್ಯಮಗಳು ಅಂತ ಕರೀತೀವಿ. ಕಚ್ಚಾ ವಸ್ತುಗಳನ್ನ ಹೊರತೆಗಿತಕ್ಕಂಥ ಕೆಲಸವನ್ನ ಇವುಗಳು ಮಾಡುತ್ತೆ. ಇವನ್ನ ಮುಗಿದು ಹೋಗುವ ಉದ್ಯಮ ಅಂತ ಕೂಡ ಕರೀತಾರೆ. ಮುಗಿದು ಹೋಗುವ ಉದ್ಯಮ. ಯಾಕೆ ಮುಗಿದು ಹೋಗುವ ಉದ್ಯಮ ಅಂತ ಕರೀತಾರೆ? ನಾವು ನೈಸರ್ಗಿಕ ಸಂಪನ್ಮೂಲಗಳನ್ನ ಅಭ್ಯಾಸ ಮಾಡ್ಬೇಕಾದ್ರೆ ಹೇಳ್ತೀವಿ, ನೈಸರ್ಗಿಕ ಸಂಪನ್ಮೂಲಗಳನ್ನ ಎರಡು ಭಾಗ ಮಾಡ್ತೀವಿ. ಒಂದು ಮುಗಿದು ಹೋಗುವ ಸಂಪನ್ಮೂಲ, ಮುಗಿದು ಹೋಗದಿರುವ ಸಂಪನ್ಮೂಲ, ಅಥವಾ ನವೀಕರಣಗೊಳಿಸಬಹುದಾದ ಸಂಪನ್ಮೂಲ, ನವೀಕರಣಗೊಳಿಸಲಾಗದ ಸಂಪನ್ಮೂಲ, ಅಥವಾ ಬರಿದಾಗುವ ಸಂಪನ್ಮೂಲ, ಬರಿದಾಗದೇ ಇರುವ ಸಂಪನ್ಮೂಲ, ಬೇರೆ ಬೇರೆ ಹೆಸರುಗಳಲ್ಲೇ. ಸೊ ಇದು ಮುಗಿದು ಹೋಗುವ ಉದ್ಯಮ. ಯಾಕೆ ಅಂತ ಹೇಳಿದ್ರೆ
ಭೂಮಿಯ ಅಂತರಾಳದಲ್ಲಿ ಇರ್ತಕ್ಕಂಥ ಕಚ್ಚಾ ವಸ್ತುಗಳನ್ನ ಹೊರತೆಗಿತಕ್ಕಂಥ ಉದ್ಯಮವನ್ನ ಗಣಿ ಉದ್ಯಮ ಅಂತ ಕರೀತಾರೆ. ಈ ಉದ್ಯಮಗಳು ಮುಗಿದು ಹೋಗ್ಬೋದು. ಯಾಕೆಂದ್ರೆ ಎಲ್ಲಿವರೆಗೂ ಖನಿಜಗಳು ಅದಿರುಗಳು ಭೂಮಿಯಲ್ಲಿ ಲಭ್ಯತೆ ಇದೆಯೋ ಅಲ್ಲಿವರೆಗೂ ಹೊರತೆಗಿತಾರೆ. ಅಲ್ಲಿ ಲಭ್ಯತೆ ಇಲ್ಲದೆ ಇದ್ದಾಗ, ಅಲ್ಲಿ ಖಾಲಿ ಆದಾಗ ಆ ಉದ್ಯಮ ಮುಚ್ಚಲ್ಪಡುತ್ತೆ. ಹಾಗಾಗಿ ಇದನ್ನ ಮುಗಿದು ಹೋಗುವ ಉದ್ಯಮ ಅಂತ ಕೂಡ ಕರಿತೀವಿ. ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ ಈಗ KGF ಏನಿದೆ ಅಲ್ವಾ, ಕೋಲಾರ್ ಗೋಲ್ಡ್ ಫೀಲ್ಡ್ ಅಂತ ಏನ್ ಕರಿತೀವಿ. ಈ ಕೋಲಾರ್ ಗೋಲ್ಡ್ ಫೀಲ್ಡ್ ಅಲ್ಲಿ ಚಿನ್ನದ ಗಣಿಗಾರಿಕೆ ನಡೀತಾ ಇತ್ತು. ಅಲ್ಲಿ ಈಗ ಚಿನ್ನದ ಲಭ್ಯತೆ ತುಂಬಾ ಕಡಿಮೆ ಆಗಿದೆ, ಆಳವಾಗಿ ಹೋಗಿದೆ ಅನ್ನೋ ಕಾರಣಕ್ಕಾಗಿ ಅದನ್ನ ಲಾಕ್ಔಟ್ ಮಾಡ್ಬಿಟ್ಟಿದೆ. ಅಲ್ಲಿಗೆ ಮುಗಿದು ಹೋಯ್ತು, ಆ ಉದ್ಯಮ ಮುಗೀತು. ಬೇರೆ ಕಡೆ ಮತ್ತೆ ಉದ್ಯಮಗಳು ಶುರು ಆಗುತ್ತೆ. ಸೊ ಅಲ್ಲಿ ಮಾಡ್ತಾ ಇರ್ತಕ್ಕಂಥ ಉದ್ಯಮಗಳು ಮುಗಿಬಹುದು. ಹಾಗಾಗಿ ಇದನ್ನ ಮುಗಿದು ಹೋಗುವ ಉದ್ಯಮ ಅಂತ ಕೂಡ ಕರೀತಾರೆ, ಗಣಿ ಉದ್ಯಮ. ಇದು ಕೂಡ ಒಂದು ಪ್ರಾಥಮಿಕ ಉದ್ಯಮ. ಸೊ ಪ್ರಾಥಮಿಕ ಉದ್ಯಮ ಅಂತ ಬಂದಾಗ ಕೈಗಾರಿಕೆಗಳಲ್ಲಿ ಎರಡು ಭಾಗ, ಒಂದು ತಳಿವೈಜ್ಞಾನಿಕ ಉದ್ಯಮ. ಹಾಗಂದ್ರೆ ಏನು, ಅದಕ್ಕೆ ಉದಾಹರಣೆಗಳು ಯಾವುವು? ಗಣಿ ಉದ್ಯಮ ಅಂದ್ರೆ ಏನು? ಗಣಿ ಉದ್ಯಮಕ್ಕೆ ಉದಾಹರಣೆಗಳು ಅಂತಂದಾಗ ಅದಿರುಗಳನ್ನ ಹೊರತೆಗಿತಕ್ಕಂಥದ್ದು. ಭೂಮಿಯ ಕಬ್ಬಿಣದ ಅದಿರು ಇರಲಿ, ಮ್ಯಾಂಗನೀಸ್ ಅದಿರು ಇರಲಿ, ಬಾಕ್ಸೈಟ್ ಅದಿರು, ಯಾವುದೇ ರೀತಿಯ ಅದಿರುಗಳನ್ನ ಭೂಮಿಯನ್ನ ಹೊರತೆಗಿತಕ್ಕ. ಹಾಗೆಯೇ ಕಚ್ಚಾ ತೈಲಗಳನ್ನ ಹೊರತೆಗಿತಕ್ಕಂಥ ಉದ್ಯಮ. ಕಚ್ಚಾ ತೈಲ ಹೊರತೆಗೆದು ಅದನ್ನ ಶುದ್ಧೀಕರಣ ಮಾಡ್ತಕ್ಕಂಥ ಉದ್ಯಮಗಳೇನಿದೆ ಇವನ್ನ ಗಣಿ ಉದ್ಯಮಗಳು ಅಂತ ಕರೀತಾರೆ. ನೆಕ್ಸ್ಟ್ ಬಂದ್ಬಿಟ್ಟು ದ್ವಿತೀಯ ಉದ್ಯಮಗಳು. ದ್ವಿತೀಯ ಉದ್ಯಮಗಳು ಬಂದಾಗ ಎರಡು ಭಾಗ ಮಾಡ್ತಾ ಇದ್ದೀವಿ. ಒಂದು ಉತ್ಪಾದಕ ಉದ್ಯಮ, ಮತ್ತೊಂದು ನಿರ್ವಹಣಾ ಉದ್ಯಮ. ನೋಡಿ, ದ್ವಿತೀಯ ಉದ್ಯಮ ಅಂದ್ರೆ ಫಸ್ಟ್ ನೋಡಿ, ದ್ವಿತೀಯ ಉದ್ಯಮಗಳು ಇವು ಶ್ರಮ ಪ್ರಧಾನ ಉದ್ಯೋಗಗಳಾಗಿದೆ. ಶ್ರಮ ಪ್ರಧಾನ ಉದ್ಯೋಗಗಳು ಅಂತ ಹೇಳಿದ್ರೆ ಇಲ್ಲಿ ಮಾನವನ ಪಾತ್ರ ಬಹಳ ಮುಖ್ಯ. ಮಾನವನ ಶ್ರಮವನ್ನ ಹೆಚ್ಚಾಗಿ ಬೆಳೆಸತಕ್ಕಂಥ ಉದ್ಯಮಗಳು ದ್ವಿತೀಯ ಉದ್ಯಮಗಳು. ಇವನ್ನ ಎರಡು ಭಾಗ ಮಾಡ್ತಾರೆ, ಒಂದು ಉತ್ಪಾದಕ ಉದ್ಯಮ, ಮತ್ತೊಂದು ನಿರ್ವಹಣಾ ಉದ್ಯಮ. ಉತ್ಪಾದಕ ಉದ್ಯಮಗಳು ಅಂದ್ರೆ ಯಾವುದು? ನಾವು ಆಗ್ಲೇ ಹೇಳಿದ್ವಲ್ಲ, ಕೈಗಾರಿಕೆ ಅಂದ್ರೆ ಕಚ್ಚಾ ವಸ್ತುಗಳನ್ನ ಬಳಸಿ ಸಿದ್ಧ ವಸ್ತುಗಳನ್ನಾಗಿ ಮಾಡ್ತಕ್ಕಂಥ ಉದ್ಯಮಗಳು. ಅಂದ್ರೆ ಕಚ್ಚಾ ವಸ್ತುಗಳನ್ನ ಅಥವಾ ತಯಾರಿಸಿರ್ತಕ್ಕಂಥ ವಸ್ತುಗಳನ್ನ ಅಂತಿಮ ಉತ್ಪನ್ನಗಳನ್ನಾಗಿ ಮಾಡ್ತಕ್ಕಂಥದ್ದು. ಇವುಗಳನ್ನ ನಾವು ಉತ್ಪಾದಕ ಉದ್ಯಮಗಳು ಅಂತ ಕರಿತೀವಿ. ನಿಮ್ಗೆ ಉದಾಹರಣೆ ಹೇಳ್ಬಿಟ್ರೆ ಗೊತ್ತಾಗುತ್ತೆ. ಉತ್ಪಾದಕ ಉದ್ಯಮಗಳಿಗೆ ಈಗ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ಅಂತ ಕರೀತೀವಿ. ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ಇದು ಒಂದು ಉತ್ಪಾದಕ ಉದ್ಯಮ. ಸಕ್ಕರೆ ಕೈಗಾರಿಕೆ ಇದು ಒಂದು ಉತ್ಪಾದಕ ಉದ್ಯಮ. ಸೊ ಏನ್ ಮಾಡುತ್ತೆ ಇಲ್ಲಿ ಅಂತ ಹೇಳಿದ್ರೆ, ಗ್ರಾಹಕರ ಬಹುತೇಕ ಬೇಡಿಕೆಗಳನ್ನ, ಗ್ರಾಹಕರಿಗೆ ಬೇಕಾಗಿರ್ತಕ್ಕಂಥ ಬಹುತೇಕ ವಸ್ತುಗಳನ್ನ ಉತ್ಪಾದನೆ ಮಾಡಿ ಪೂರೈಕೆ ಮಾಡ್ತಕ್ಕಂಥ ಕೆಲಸವನ್ನ ಈ ಉತ್ಪಾದಕ ಉದ್ಯಮಗಳು ಮಾಡುತ್ತೆ. ಉತ್ಪಾದಕ ಉದ್ಯಮಗಳು ಕೈಗಾರಿಕೆಗಳ ದ್ವಿತೀಯ ವಲಯದಲ್ಲಿ ಬರ್ತಕ್ಕಂಥ ಉದ್ಯಮಗಳು. ಸೊ ಈ ಉತ್ಪಾದಕ ಉದ್ಯಮಗಳಲ್ಲಿ ಯಾರ ಶ್ರಮವನ್ನ ಹೆಚ್ಚಾಗಿ ಬಳಸ್ಕೊಳ್ತೀವಿ? ಮಾನವ ಶ್ರಮವನ್ನ ಹೆಚ್ಚಾಗಿ ಬೇಡ್ತಕ್ಕಂಥ ಉದ್ಯಮಗಳು. ಆದ್ರೆ ಇಲ್ಲಿ ನೋಡಿ, ಗಣಿಗಾರಿಕೆಗಳಲ್ಲಿ ಹೆಚ್ಚಾಗಿ ಮಾನವ ಶ್ರಮ ಬೇಕು, ಆದ್ರೆ ಯಂತ್ರೋಪಕರಣಗಳನ್ನ ಹೆಚ್ಚಾಗಿ ಬಳಸ್ತಾರೆ. ಇನ್ನು ಎರಡನೇದು ಬಂದ್ಬಿಟ್ಟು ನಿರ್ವಹಣಾ ಉದ್ಯಮ. ಏನು ನಿರ್ವಹಣಾ ಉದ್ಯಮ? ಈ ಉದ್ಯಮಗಳು ರಸ್ತೆಗಳನ್ನ ನಿರ್ಮಾಣ ಮಾಡುತ್ತೆ, ಕಾಲುವೆಗಳನ್ನ ನಿರ್ಮಾಣ ಮಾಡುತ್ತೆ, ಸೇತುವೆಗಳನ್ನ ನಿರ್ಮಾಣ ಮಾಡುತ್ತೆ. ಯಾತಕ್ಕಾಗಿ? ಉತ್ಪಾದಿಸಿರ್ತಕ್ಕಂಥ ವಸ್ತುಗಳು ದೇಶಾದ್ಯಂತ ವಿತರಣೆ ಆಗ್ಬೇಕಲ್ಲಪ್ಪ, ಸಂಚಾರ ಆಗ್ಬೇಕಲ್ಲಪ್ಪ, ಮಾರುಕಟ್ಟೆ ಆಗ್ಬೇಕಲ್ಲ. ಸೊ ಅದಕ್ಕಾಗಿ ಅಂದ್ರೆ ಮೂಲ ಸೌಕರ್ಯವನ್ನ ಒದಗಿಸ್ತಕ್ಕಂಥ ಉದ್ಯಮಗಳು. ಮೂಲ ಸೌಕರ್ಯಗಳು, ರಸ್ತೆಗಳು, ರೈಲ್ವೆ ಮಾರ್ಗಗಳು, ಸೇತುವೆಗಳು. ಸೊ ಇವುಗಳನ್ನ ಮಾಡೋದ್ರಿಂದ ಆರ್ಥಿಕ ಚಟುವಟಿಕೆಗಳಾಗಿರ್ತಕ್ಕಂಥ ಸಾರಿಗೆ ಸಂಪರ್ಕಗಳ ಅಭಿವೃದ್ಧಿಗೆ ಈ ನಿರ್ವಹಣಾ ಉದ್ಯಮ ಹೆಚ್ಚಾಗಿ ಪ್ರಮುಖ ಪಾತ್ರವನ್ನ ವಹಿಸುತ್ತೆ. ಸಾರಿಗೆ ಸಂಪರ್ಕ ಒಂದು ರಾಷ್ಟ್ರದ ಜೀವನಾಡಿ ಇದ್ದಾಗಲ್ಲ. ಸೊ ಈ ನಿರ್ವಹಣಾ ಉದ್ಯಮದಲ್ಲಿ ಈ ಸಾರಿಗೆ ಸಂಪರ್ಕ ಅಭಿವೃದ್ಧಿಗೆ ಈ ಒಂದು ಉದ್ಯಮ ನೆರವಾಗುತ್ತೆ.
ಸೊ ಇದಿಷ್ಟು ಕೈಗಾರಿಕೆಗಳು ಅಂತ ಬಂದಾಗ ಕೈಗಾರಿಕೆಗಳಲ್ಲಿ ಪ್ರಮುಖವಾಗಿ ಎರಡು ಉದ್ಯಮಗಳಾಗಿ ವಿಭಾಗಿಸ್ತೀವಿ. ಪ್ರಾಥಮಿಕ ಉದ್ಯಮ ಮತ್ತೊಂದು ದ್ವಿತೀಯ ಉದ್ಯಮ. ಪ್ರಾಥಮಿಕ ಉದ್ಯಮವನ್ನ ಮತ್ತೆರಡು ಭಾಗ ಮಾಡ್ತೀವಿ, ದ್ವಿತೀಯ ಉದ್ಯಮವನ್ನ ಮತ್ತೆರಡು ಭಾಗ ಮಾಡ್ತೀವಿ. ಯಾವ್ದ್ಯಾವ್ದು ಅನ್ನೋದನ್ನ ಪಟ್ಟಿ ಬಂದ್ಬಿಟ್ಟು ಕೈಗಾರಿಕೆಗಳ ವಿಭಾಗದಲ್ಲಿ ಗೃಹ ಕೈಗಾರಿಕೆಗಳು ಮತ್ತು ಸಣ್ಣ ಕೈಗಾರಿಕೆಗಳು ಅಂತ ಬರುತ್ತೆ. ನೀವು ಕೇಳಿದಿರಾ ಗೃಹ ಕೈಗಾರಿಕೆ ಅಂದ್ರೇನು, ಸಣ್ಣ ಕೈಗಾರಿಕೆ. ಗೃಹ ಕೈಗಾರಿಕೆಗಳನ್ನ ಗುಡಿ ಕೈಗಾರಿಕೆಗಳು ಅಂತ ಕೂಡ ಕರೀತಾರೆ. ಹೆಸರೇ ಹೇಳ್ತಾ ಇದೆ ಗೃಹ ಕೈಗಾರಿಕೆ. ಗೃಹ ಅಂದ್ರೆ ಏನಪ್ಪ, ಮನೆಗಳಲ್ಲಿ ಮಾಡ್ತಕ್ಕಂಥ ಉತ್ಪಾದನೆ. ಅಂದ್ರೆ ಗ್ರಾಮೀಣ ಪ್ರದೇಶಗಳಲ್ಲಿ ಸ್ಥಳೀಯವಾಗಿ ಲಭ್ಯ ಇರತಕ್ಕಂಥ ಸಂಪನ್ಮೂಲಗಳನ್ನ ಬಳಸಿಕೊಂಡು ಮನೆಯವರ ಸಹಕಾರದೊಂದಿಗೆ ಅಲ್ವಾ, ಮನೆಯ ಸದಸ್ಯರ ಸಹಕಾರದೊಂದಿಗೆ, ಅದರ ಜೊತೆಗೆ ಸ್ವಲ್ಪ ದೊಡ್ಡ ಪ್ರಮಾಣದಲ್ಲಿ ಮಾಡ್ತಾ ಇದ್ದೀನಿ ಅಂದ್ರೆ ಕೆಲಸ ಕಲಿಯುವವರ ಸಹಕಾರದೊಂದಿಗೆ ಮನೆಯ ಅಂಗಳದಲ್ಲಿ ಅಥವಾ ತಮ್ಮ ವೈಯಕ್ತಿಕ ಜಾಗಗಳಲ್ಲಿ ಉತ್ಪಾದನಾ ಕಾರ್ಯದನ್ನ ತೊಡಗಿಸ್ಕೊಳ್ತಕ್ಕಂಥದ್ದನ್ನ ನಾವು ಗುಡಿ ಕೈಗಾರಿಕೆ ಅಥವಾ ಗೃಹ ಕೈಗಾರಿಕೆ ಅಂತ ಕರಿತೀವಿ. ಈ ಗೃಹ ಕೈಗಾರಿಕೆಗಳಲ್ಲಿ ಬಳಸುವ ಸಂಪನ್ಮೂಲಗಳು ಸ್ಥಳೀಯವಾಗಿ ಲಭ್ಯ ಇರುತ್ತೆ, ಜೊತೆಗೆ ಹೆಚ್ಚಾಗಿ ಸ್ಥಳೀಯ ಮಾರುಕಟ್ಟೆಗಾಗಿ ವಸ್ತುಗಳ ಉತ್ಪಾದನೆ ಆಗುತ್ತೆ. ಸೊ ಇದು ಪ್ರಾಚೀನ ಕಾಲದಿಂದ ನಡ್ಕೊಂಡು ಬಂದಿರತಕ್ಕಂತ ಉದ್ಯಮಗಳಲ್ಲಿ ಗೃಹ ಕೈಗಾರಿಕೆ ಅಂತಕ್ಕಂಥದ್ದು ಬಹಳ ಪ್ರಮುಖವಾಗಿ ಬರ್ತಕ್ಕಂಥ ಉದ್ಯಮ. ಉದಾಹರಣೆ ಏನಪ್ಪ ಗೃಹ ಕೈಗಾರಿಕೆಗೆ ಅಥವಾ ಗುಡಿ ಕೈಗಾರಿಕೆಗೆ ಉದಾಹರಣೆ ಹೇಳಿ ಅಂತಂದ್ರೆ ನಿಮಗೆ ಗೊತ್ತಿರೋ ಹಾಗೆ ಬುಟ್ಟಿ ತಯಾರಿಕೆ ಇರ್ಬೋದು, ಚಾಪೆ ಎಣಿತಕ್ಕಂಥದ್ದು ಇರ್ಬೋದು ಅಲ್ವಾ. ಇದು ಹೇಗೆ ಇರುತ್ತೆ ಅಂತಂದ್ರೆ ಕುಶಲಕರ್ಮಿಗಳು ಅಂತ ಹೇಳಿ ಎಲ್ಲರೂ ಮಾಡ್ತಾರೆ ಅನ್ನೋದಕ್ಕಿಂತ ಕುಶಲಕರ್ಮಿಗಳು ತಮ್ಮ ಮನೆಯ ಸದಸ್ಯರ ನೆರವಿನೊಂದಿಗೆ ಕೆಲಸ ಕಲಿಯುವವರ ಸಹಕಾರವನ್ನು ಪಡ್ಕೊಂಡು ಸ್ಥಳೀಯವಾಗಿ ಲಭ್ಯ ಇರತಕ್ಕಂತ ಸಂಪನ್ಮೂಲಗಳನ್ನ ಬಳಸಿಕೊಂಡು ವಸ್ತುಗಳನ್ನ ತಯಾರು ಮಾಡ್ತಾರೆ. ಸಾಮಾನ್ಯವಾಗಿ ಸ್ಥಳೀಯ ಮಾರುಕಟ್ಟೆಯಲ್ಲಿ ಈ ವಸ್ತುಗಳನ್ನ ಮಾರಾಟ ಮಾಡಲಾಗುತ್ತೆ. ಇತ್ತೀಚೆಗೆ ಏನಾಗ್ತಾ ಇದೆ, ಗೃಹ ಕೈಗಾರಿಕೆ ವಸ್ತುಗಳು ಜನಪ್ರಿಯಗೊಳ್ತಾ ಇದೆ, ವಿದೇಶಿ ಮಾರುಕಟ್ಟೆಗೂ ತಲುಪುವ ಪ್ರಯತ್ನವನ್ನ ಮಾಡ್ತಾ ಇದೆ. ನಾವಾಗ್ಲೇ ಹೇಳಿದ ಹಾಗೆ ಕಸೂತಿ ಹಾಕ್ತಕ್ಕಂಥದ್ದು ಇರ್ಬೋದು, ಅಥವಾ ಅಲಂಕಾರಿಕ ವಸ್ತುಗಳನ್ನು ತಯಾರು ಮಾಡ್ತಕ್ಕಂಥದ್ದು ಇರ್ಬೋದು, ಬುಟ್ಟಿ ತಯಾರಿಕೆ, ಚಾಪೆ ತಯಾರಿಕೆ, ಕೆತ್ತನೆ ಕೆಲಸಗಳು, ಕಮ್ಮಾರಿಕೆಗೆ ಮಡಿಕೆ ತಯಾರು ಮಾಡ್ತಕ್ಕಂಥದ್ದು. ಸೊ ಈ ತರದ ವಸ್ತುಗಳನ್ನು ತಯಾರು ಮಾಡ್ತಕ್ಕಂಥದ್ದೆಲ್ಲ ಎಲ್ಲಿಗೆ ಬರುತ್ತೆ, ಗುಡಿ ಕೈಗಾರಿಕೆಗೆ ಬರ್ತಕ್ಕಂಥದ್ದು. ಇನ್ನು ಎರಡನೇದು ಸಣ್ಣ ಕೈಗಾರಿಕೆಗಳು. ಏನ್ ಸಣ್ಣ ಕೈಗಾರಿಕೆಗಳು ಅಂತೇಳಿ, ಸಣ್ಣ ಪ್ರಮಾಣದ ಕೈಗಾರಿಕೆಗಳು ಅಂದ್ರೆ ಇವು ದೊಡ್ಡ ಕೈಗಾರಿಕೆಗಳಿಗಿಂತ ಕೆಳ ಹಂತದಲ್ಲಿರುತ್ತೆ, ಮಿಡ್ಲಲ್ಲಿ ಬರುತ್ತೆ. ಗೃಹ ಕೈಗಾರಿಕೆಗಳು ಇಲ್ಲಿದೆ ಅಂದ್ರೆ, ದೊಡ್ಡ ಕೈಗಾರಿಕೆಗಳು ಎಲ್ಲಿದೆ ಅಂದ್ರೆ ಮಧ್ಯದಲ್ಲಿ ಬರ್ತಾ ಇರತಕ್ಕಂಥದ್ದು ಈ ಸಣ್ಣ ಪ್ರಮಾಣದ ಕೈಗಾರಿಕೆಗಳು. ಒಂದು ನಿರ್ದಿಷ್ಟ ಕಟ್ಟಡ ಇರುತ್ತೆ. ಎಸ್ ನೋಡಿ, ಎರಡು ಡಿಫರೆನ್ಸ್ ಅನ್ನ ಕೇಳ್ಬೋದು ನಿಮ್ಗೆ. ಗೃಹ ಕೈಗಾರಿಕೆಗಳಿಗೂ ಸಣ್ಣ ಪ್ರಮಾಣದ ಕೈಗಾರಿಕೆಗಳು ಏನ್ ಡಿಫರೆನ್ಸ್ ಇದೆ ಅಂತ ನಾವು ಭಾಗ ಮಾಡಿ ಬರೆಯೋದಾದ್ರೆ, ಗೃಹ ಕೈಗಾರಿಕೆಗಳಲ್ಲಿ ಪ್ರತ್ಯೇಕ ಕಟ್ಟಡ ಇರಲ್ಲ, ಸಣ್ಣ ಪ್ರಮಾಣದ ಕೈಗಾರಿಕೆಯಲ್ಲಿ ಪ್ರತ್ಯೇಕವಾದ ಕಟ್ಟಡ ಇರುತ್ತೆ. ಅದಕ್ಕಾಗಿ ಉತ್ಪಾದನೆ ಮಾಡ್ಲಿಕ್ಕೆ ಒಂದು ಸಪರೇಟ್ ಒಂದು ಪ್ರತ್ಯೇಕ ಕಟ್ಟಡಗಳಲ್ಲಿ ಇರುತ್ತೆ. ಇಲ್ಲಿ ಕೂಲಿ ಕಾರ್ಮಿಕರನ್ನ ನೇಮಕ ಮಾಡ್ಕೊಂಡಿರಲ್ಲ, ಬದಲಾಗಿ ಕೆಲಸ ಕಲಿಯುವವರ ಸಹಕಾರವನ್ನು ಪಡ್ಕೊಳ್ತಾರೆ. ಮನೆಯ ಸದಸ್ಯರೇ ಉತ್ಪಾದನೆಯಲ್ಲಿ ತೊಡಗಿರ್ತಾರೆ. ಆದ್ರೆ ಸಣ್ಣ ಪ್ರಮಾಣದ ಕೈಗಾರಿಕೆಯಲ್ಲಿ ಏನ್ ಮಾಡ್ತಾರೆ, ಕೂಲಿ ಕಾರ್ಮಿಕರನ್ನ ನೇಮಕ ಮಾಡ್ಕೊಳ್ತಾರೆ. ಕಚ್ಚಾ ವಸ್ತುಗಳನ್ನ ಸ್ಥಳೀಯ ಮಾರುಕಟ್ಟೆಯ ಜೊತೆಗೆ ಬೇರೆ ಕಡೆಯಿಂದ ತರಿಸ್ಕೊಳ್ತಕ್ಕಂತ ಅನಿವಾರ್ಯತೆ ಇರುತ್ತೆ. ಆದ್ರೆ ಗೃಹ ಕೈಗಾರಿಕೆಗಳಲ್ಲಿ ಸ್ಥಳೀಯವಾಗಿ ಲಭ್ಯ ಇರತಕ್ಕಂತ ಸಂಪನ್ಮೂಲಗಳನ್ನೇ ಬಳಸಿಕೊಂಡು ಉತ್ಪಾದನೆ ಮಾಡ್ತಾರೆ. ಸಣ್ಣ ಪ್ರಮಾಣದ ಕೈಗಾರಿಕೆಗಳಲ್ಲಿ ಈಗಾಗಲೇ ಹೇಳ್ತಾ ಇರೋ ಹಾಗೆ ಒಂದು ನಿರ್ದಿಷ್ಟ ಕಟ್ಟಡ ಇರುತ್ತೆ, ಕೂಲಿ ಕಾರ್ಮಿಕರನ್ನ ನೇಮಕ ಮಾಡ್ಕೊಳ್ತಾರೆ, ಸ್ಥಳೀಯವಾಗಿ ಲಭ್ಯ ಇರತಕ್ಕಂತ ಸಂಪನ್ಮೂಲಗಳನ್ನ ಸಂಗ್ರಹಿಸಿ ಸಣ್ಣ ಪ್ರಮಾಣದಲ್ಲಿ ವಸ್ತುಗಳನ್ನು ಉತ್ಪಾದನೆ ಮಾಡ್ತಾರೆ. ತುಂಬಾ ದೊಡ್ಡ ಪ್ರಮಾಣದಲ್ಲಿ ವಸ್ತುಗಳನ್ನು ಉತ್ಪಾದನೆ ಮಾಡಲ್ಲ, ಸಣ್ಣ ಪ್ರಮಾಣದಲ್ಲಿ ವಸ್ತುಗಳನ್ನು ಉತ್ಪಾದನೆ ಮಾಡ್ತಾರೆ. ಸೊ ಈ ವಸ್ತುಗಳನ್ನು ಉತ್ಪಾದನೆ ಮಾಡ್ಲಿಕ್ಕೆ ಕೆಲವು ಸಾರಿ ಯಂತ್ರೋಪಕರಣಗಳನ್ನ ಬಳಸ್ತಾರೆ. ವಿದ್ಯುತ್ ಶಕ್ತಿಯ ಬಳಕೆ ಇರುತ್ತೆ. ಫಾರ್ ಎಕ್ಸಾಂಪಲ್, ಈಗ ನಾವು ಗುಡಿ ಕೈಗಾರಿಕೆ, ಗೃಹ ಕೈಗಾರಿಕೆ ಅಂದ್ರೆ ಕೈಮಗ್ಗಗಳು ಅಂತ ಬರುತ್ತೆ ಅಲ್ವಾ. ಮನೆಗಳಲ್ಲಿ ಆಗ ತುಂಬಾ ಬಟ್ಟೆಗಳನ್ನ ನೇಯ್ತಾ ಇದ್ರು, ಸೀರೆಗಳಿರ್ಬೋದು ಅಥವಾ ಖಾದಿ ಭಂಡಾರ ಅಂತ ಏನ್ ಕರಿತೀವಿ, ಖಾದಿ ಬಟ್ಟೆಗಳು, ಅವುಗಳನ್ನ
ಗೃಹ ಕೈಗಾರಿಕೆಗಳಲ್ಲಿ ಇವತ್ತಿಗೂ ಕೂಡ ಉತ್ತರ ಕನ್ನಡ ಭಾಗಗಳಿಗೆ ಹೋದ್ರೆ, ಉತ್ತರ ಕರ್ನಾಟಕದ ಭಾಗಗಳಿಗೆ ಹೋದ್ರೆ ಬಹುತೇಕ ಮನೆಗಳಲ್ಲಿ ಮಗ್ಗಗಳಿದೆ. ಆ ಮಗ್ಗಗಳಲ್ಲಿ ಇವತ್ತಿಗೂ ಕೂಡ ಅವರು ಬಟ್ಟೆಗಳನ್ನ ನೇಯ್ತಾರೆ. ಅವು ಗುಡಿ ಕೈಗಾರಿಕೆ. ಸ್ಥಳೀಯವಾಗಿ ಲಭ್ಯ ಇರತಕ್ಕಂತ ಹತ್ತಿಯನ್ನ ಬಳಸ್ಕೊಂಡ್ಬಿಟ್ಟು ಅದಕ್ಕೆ ಬಣ್ಣಗಳನ್ನ ಹಾಕ್ಬಿಟ್ಟು ಅಲಂಕಾರಿಕ ತುಂಬಾ ಡಿಸೈನ್ ಆಗಿರ್ತಕ್ಕಂತ ಸೀರೆಗಳನ್ನ, ಬಟ್ಟೆಗಳನ್ನ ತಯಾರು ಮಾಡ್ತಾರೆ. ಇವತ್ತು ಆ ಬಟ್ಟೆಗಳು ಜನಪ್ರಿಯಗೊಳ್ತಾ ಇದೆ. ಸೊ ಇಲ್ಲಿ ಉತ್ಪಾದನೆ ಆಗ್ತಕ್ಕಂಥ ವಸ್ತುಗಳನ್ನ ಸ್ಥಳೀಯ ಮಾರುಕಟ್ಟೆಗೆ ಮಾರಾಟ ಮಾಡೋದ್ರ ಜೊತೆಗೆ ವಿದೇಶಿ ಮಾರುಕಟ್ಟೆಗೂ ಕೂಡ ಇವು ಸರಬರಾಜು ಆಗುತ್ತೆ. ಇವಕ್ಕೆ ಉದಾಹರಣೆಗಳು ಅಂತ ಬಂದಾಗ, ಅಂದ್ರೆ ಸಣ್ಣ ಪ್ರಮಾಣದ ಕೈಗಾರಿಕೆಗಳ ಉದಾಹರಣೆಗಳು ಅಂತ ಬಂದಾಗ ನೋಡಿ, ರಾಸಾಯನಿಕ ವಸ್ತುಗಳನ್ನ ತಯಾರು ಮಾಡ್ತಕ್ಕಂಥ ಇದು ಬೇಸಿಕ್. ಈ ವಸ್ತುಗಳನ್ನ ಯಾವ ಬಳಸ್ಕೊಳ್ತವೆ? ದೊಡ್ಡ ಪ್ರಮಾಣದ ಕೈಗಾರಿಕೆಗಳು ಬಳಸ್ಕೊಳ್ತವೆ. ಸಣ್ಣ ಪ್ರಮಾಣದ ಕೈಗಾರಿಕೆಗಳಲ್ಲಿ ತಯಾರಿಗಿರ್ತಕ್ಕಂಥ ಬಿಡಿ ಭಾಗಗಳನ್ನೇ ಬಳಸಿಕೊಂಡು ದೊಡ್ಡ ಪ್ರಮಾಣದ ಕೈಗಾರಿಕೆಗಳು ಅಂತಿಮ ವಸ್ತುಗಳನ್ನ ತಯಾರು ಮಾಡುತ್ತೆ. ಸೊ ರಾಸಾಯನಿಕ ವಸ್ತುಗಳಿರ್ಬೋದು, ಇಂಜಿನಿಯರಿಂಗ್ ವಸ್ತುಗಳಿರ್ಬೋದು, ಪಾದರಕ್ಷೆಗಳು ಅಂತ ಹೇಳ್ತೀವಿ, ಸ್ಯಾಂಡಲ್ಸ್. ಈ ಪಾದರಕ್ಷೆಗಳು ಇವತ್ತು ಏನಾಗ್ತಾ ಇದೆ, ಮಿಷಿನ್ ಗಳಲ್ಲಿ ತಯಾರಾಗ್ತಾ ಇದೆ. ಮೊದಲು ಅದನ್ನ ಗುಡಿ ಕೈಗಾರಿಕೆಗಳಲ್ಲಿ ಮನೆಗಳಲ್ಲೇ ತಯಾರು ಮಾಡ್ತಾ ಇದ್ರು. ಇವತ್ತು ಅದಕ್ಕೆ ತಂತ್ರಜ್ಞಾನದ ಸ್ಪರ್ಶ ಮಾಡ್ಬಿಟ್ಟು ಏನ್ ಮಾಡ್ತಾ ಇದ್ದಾರೆ, ಪಾದರಕ್ಷೆಗಳು, ಬೈಸಿಕಲ್ಗಳು, ರೇಡಿಯೋಗಳು. ಸೊ ಇವೆಲ್ಲ ಸಣ್ಣ ಪ್ರಮಾಣದ ಕೈಗಾರಿಕೆಗಳಿಗೆ ಉದಾಹರಣೆಗಳಾಗ್ತವೆ. ಇದೆ. ನೆಕ್ಸ್ಟ್ ಬರ್ತಕ್ಕಂತ ಬಹಳ ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೆ, ನಿಮಗೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆ ಕೇಳ್ಬೋದು. ಗುಡಿ ಕೈಗಾರಿಕೆ ಎಂದರೇನು ಅಥವಾ ಸಣ್ಣ ಪ್ರಮಾಣದ ಕೈಗಾರಿಕೆ ಎಂದರೆ ಒಂದು ಅಂಕಗಳಿಗೆ ಕೇಳ್ತಕ್ಕಂಥ ಪ್ರಶ್ನೆ. ಅದ್ರ ಜೊತೆಗೆ ವ್ಯತ್ಯಾಸ ಕೇಳ್ಬೋದು. ಗುಡಿ ಕೈಗಾರಿಕೆಗೂ ಮತ್ತು ಸಣ್ಣ ಪ್ರಮಾಣದ ಕೈಗಾರಿಕೆಗೂ ವ್ಯತ್ಯಾಸ ತಿಳಿಸಿ ಅಂತ ಬಂದಾಗ ಎರಡು ಭಾಗ ಮಾಡ್ಕೊಳ್ಬೇಕು. ಭಾಗ ಮಾಡ್ಕೊಂಡು ಒಂದ್ ಕಡೆ ಗುಡಿ ಕೈಗಾರಿಕೆಗಳ ಲಕ್ಷಣ ಬರೀರಿ, ಇನ್ನೊಂದ್ ಕಡೆ ಸಣ್ಣ ಪ್ರಮಾಣದ ಕೈಗಾರಿಕೆಗಳ ಲಕ್ಷಣ ಬರೀರಿ. ಇಲ್ಲಿ ಏನಿದೆ, ಇಲ್ಲೇನಿಲ್ಲ, ಇಲ್ಲೇನಿಲ್ಲ, ಡಿಫ್ರೆನ್ಸ್ ಬರ್. ವ್ಯವಹಾರ, ವ್ಯಾಪಾರ ಮತ್ತು ಕೈಗಾರಿಕೆಗಳಿರುವ ಅಡಚಣೆಗಳು ಅಂತ ಕೇಳಿ, ತೊಂದರೆಗಳೇನಿದೆ, ಅದರ ನಿವಾರಣೋಪಾಯಕ್ಕೆ ಏನು ಕ್ರಮ ಕೈಗೊಂಡಿದ್ದಾರೆ ಒಂದೊಂದೇ ನೋಡೋದಾದ್ರೆ ನೋಡಿ, ವ್ಯಾಪಾರ, ವ್ಯವಹಾರ, ಕೈಗಾರಿಕೆಗಳು ಇದು ಒಂದು ದೇಶದ ಆರ್ಥಿಕ ಅಭಿವೃದ್ಧಿಗೆ ಬಹಳ ಪ್ರಮುಖವಾಗಿರ್ತಕ್ಕಂಥ ಕೊಡುಗೆಗಳನ್ನ ನೀಡ್ತಕ್ಕಂಥ ಕ್ಷೇತ್ರ. ಹಲವಾರು ಸೌಕರ್ಯಗಳನ್ನ ಒದಗಿಸಾದಾಗ್ಯೂ ಕೂಡ ಒಂದಷ್ಟು ತೊಂದರೆಗಳಿದೆ. ಆ ತೊಂದರೆಗಳೇನು ಅಂತ ನೋಡಿದ್ರೆ, ಮೊದಲನೇದು ನೋಡಿ, ಸ್ಥಳದ ಅಡಚಣೆ ಅಂತ. ಸ್ಥಳದ ಅಡಚಣೆ ಅಂತ ಬಂದಾಗ ಉತ್ಪಾದಿಸಿರ್ತಕ್ಕಂಥ ವಸ್ತುಗಳನ್ನ ಒಂದ್ ಕಡೆ ಸ್ಟಾಕ್ ಮಾಡಬೇಕು ಅಂತ ಬಂದಾಗ ಆ ಸ್ಥಳದ ಅಡಚಣೆಯನ್ನ ನಾವು ಸಾಗಾಟ ವ್ಯವಸ್ಥೆಯ ಮೂಲಕ ಪರಿಹರಿಸಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಅಂದ್ರೆ ಸಾರಿಗೆ ವ್ಯವಸ್ಥೆಗಳನ್ನ ಬಳಸಲಾಗುತ್ತೆ. ಅದು ರಸ್ತೆ ಸಾರಿಗೆ ಇರ್ಬೋದು, ರೈಲು ಸಾರಿಗೆ ಇರ್ಬೋದು, ಅಥವಾ ವಾಯು ಸಾರಿಗೆ ಇರ್ಬೋದು, ಜಲ ಸಾರಿಗೆ ಇರ್ಬೋದು. ಬೇರೆ ಬೇರೆ ಸಾರಿಗೆಗಳನ್ನ ಬಳಸ್ಕೊಳ್ಳೋದ್ರ ಮೂಲಕ ಉತ್ಪಾದಕರಿಂದ ವ್ಯಾಪಾರಿಗಳಿಗೆ, ವ್ಯಾಪಾರಿಗಳಿಂದ ಗ್ರಾಹಕರಿಗೆ ತಲುಪಿಸ್ತಕ್ಕಂತ ಪ್ರಯತ್ನವನ್ನ ಈ ಸಾರಿಗೆ ವ್ಯವಸ್ಥೆ ಮಾಡ್ತಾ ಹೋಗುತ್ತೆ. ಸೊ ವ್ಯವಹಾರ, ವ್ಯಾಪಾರ, ಕೈಗಾರಿಕೆಗೆ ಇಡುವ ಅಡಚಣೆಗಳು ಅಂತ ಬಂದಾಗ ಏನ್ ಅಡಚಣೆ ಇದೆ, ಅದಕ್ಕೆ ಯಾವ ಕ್ರಮ ಕೈಗೊಂಡಿದ್ದಾರೆ? ಸ್ಥಳದ ಅಡಚಣೆ ಇದೆ. ಸ್ಥಳದ ಅಡಚಣೆಯ ಕಾರಣ ಏನ್ ಮಾಡ್ತಾರೆ, ಬೇರೆ ಬೇರೆ ಸಾರಿಗೆಗಳನ್ನ ಬಳಸ್ಕೊಂಡ್ಬಿಟ್ಟು ಉತ್ಪಾದನೆಯಾಗುವ ಸ್ಥಳದಿಂದ ಅಂತಿಮವಾಗಿ ಗ್ರಾಹಕರಿಗೆ ಅದನ್ನ ಮುಟ್ಟಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ. ಎರಡನೇದು, ಉತ್ಪಾದನೆ ಮೇಲೆ ಹಣಕಾಸು ಬಹಳನೇ ಮುಖ್ಯ. ಉತ್ಪಾದನೆಗೆ ಎದುರಾಗ್ತಕ್ಕಂಥ ಹಣದ ತೊಂದರೆ, ಉತ್ಪಾದನೆ ಬಂಡವಾಳ ಇರ್ಬೋದು, ಅಥವಾ ಮಾರ್ಕೆಟಿಂಗಿಗೆ ಬೇಕಾಗಿರ್ತಕ್ಕಂಥ ಹಣ ಇರ್ಬೋದು, ಒಟ್ಟಾರೆ ಚಲಾವಣೆ ಆಗ್ಬೇಕಾಗಿರ್ತಕ್ಕಂಥ ಹಣ, ಗ್ರಾಹಕರಿಗೆ ಕೊಂಡುಕೊಳ್ಳಲಿಕ್ಕೆ ಬೇಕಾಗಿರ್ತಕ್ಕಂಥ ಹಣ ಇರ್ಬೋದು, ಒಟ್ಟಾರೆ ಬ್ಯಾಂಕ್ಗಳ ಮೂಲಕ, ಹಣಕಾಸು ಸಂಸ್ಥೆಗಳ ಮೂಲಕ ಹಣದ ಚಲಾವಣೆಯನ್ನ ಮಾಡೋದ್ರ ಮೂಲಕ ಸರಕುಗಳ ವಿನಿಮಯ, ವಸ್ತುಗಳನ್ನ, ನನಗೇನು ವಸ್ತುಗಳು ಬೇಕು ಅಂತ ಹೇಳಿದ್ರೆ ಆ ವಸ್ತುವನ್ನ ಕೊಂಡ್ಕೊಳ್ಬೇಕು ಅಂದ್ರೆ ನನಗೆ ಹಣ ಬೇಕು. ಸೊ ಮಧ್ಯವರ್ತಿ ಸಾಧನವಾಗಿ ಏನು ಹಣವನ್ನು ಬಳಕೆ ಮಾಡ್ತಾ ಇದೀವಿ, ಹಣದ ಚಲಾವಣೆಯ ಮೂಲಕ ಉತ್ಪಾದನೆಗೆ ಅಗತ್ಯವಿರುವ ಹಣವನ್ನ ಸಾಲ ಸೌಲಭ್ಯದ ಮೂಲಕ ಉತ್ಪಾದನೆ ಮಾಡ್ಲಿಕ್ಕೆ ಬಂಡವಾಳವನ್ನು ಕೊಟ್ರೆ, ಆ ಉತ್ಪಾದನೆಯ ಬಂಡವಾಳವನ್ನು ಬಳಸಿಕೊಂಡು ಉದ್ಯಮಗಳು ಸರಕುಗಳನ್ನು ಉತ್ಪಾದನೆ ಮಾಡಿದ್ರೆ, ಆ ಉತ್ಪಾದನೆಯಾದ ಉದ್ಯಮಗಳು ಮಾರ್ಕೆಟ್ಗೆ ಬಂದಾಗ ಹಣದ ಚಲಾವಣೆ ಅಂತಕ್ಕಂಥದ್ದು ಬಹಳ ಮುಖ್ಯ ಆಗುತ್ತೆ. ಸೊ ಈ ಬ್ಯಾಂಕುಗಳು ವ್ಯಾಪಾರಿಗಳಿಗೆ
ಸಾಕಷ್ಟು ಪ್ರಮಾಣದ ಹಣಕಾಸನ್ನ ಪೂರೈಕೆ ಮಾಡೋದ್ರ ಮೂಲಕ ಆ ಸಮಸ್ಯೆನ ಸರಿದೂಗಿಸ್ತಕ್ಕಂತ ನಿವಾರಿಸ್ತಕ್ಕಂತ ಕೆಲಸವನ್ನ ಮಾಡ್ತಾರೆ. ಇನ್ನ ಮೂರನೇದು ನಷ್ಟ ಭಯ ಅಂತ ಹೇಳ್ತೀವಿ. ನಷ್ಟ ಭಯ ಅಂತ ಬಂದಾಗ ವಸ್ತುಗಳು ಉತ್ಪಾದನೆ ಆದ ನಂತರ ಗ್ರಾಹಕರ ಕೈ ತಲುಪುವವರೆಗೆ ಸಾಕಷ್ಟು ಅವಧಿ ಇರುತ್ತೆ, ಟೈಮ್ ಇರುತ್ತೆ. ಆ ಟೈಮಲ್ಲಿ ವಸ್ತುಗಳನ್ನ ಮಾರ್ಕೆಟಿಗೆ ಸಾಗಾಟ ಮಾಡುವಾಗ ಇರ್ಬೋದು, ಅಥವಾ ವಸ್ತುಗಳನ್ನ ಗೋಡೌನ್ಗಳಲ್ಲಿ ಸಂಗ್ರಹಿಸಿದಾಗ ಇರ್ಬೋದು, ಕೆಲವೊಮ್ಮೆ ಅವುಗಳು ಅಪಘಾತಕ್ಕೆ ಈಡಾಗ್ತಕ್ಕಂಥ ನಷ್ಟವನ್ನ ಹೊಂದತಕ್ಕಂತ ಸಮಸ್ಯೆಗಳು. ಫಾರ್ ಎಕ್ಸಾಂಪಲ್, ಈಗ ಗೋಡೌನ್ ಅಲ್ಲಿ ಲಕ್ಷಾಂತರ ಪ್ರಮಾಣದ ವಸ್ತುಗಳನ್ನ ನಾನು ಉತ್ಪಾದನೆ ಮಾಡಿ ಸ್ಟಾಕ್ ಮಾಡಿ ಇಟ್ಟಿದ್ದೀನಿ. ಅದೇನೇ ಹೇಳ್ತಾರಲ್ಲ, ಆಕಸ್ಮಿಕವಾಗಿ ಆ ಗೋಡೌನ್ಗೆ ಬೆಂಕಿ ಬಿತ್ತು ಅಥವಾ ಮತ್ತೇನೋ ಅವಘಡ ಆಯ್ತು ಅಂತ ಹೇಳಿದ್ರೆ ಅಲ್ಲಿ ನಷ್ಟ ಆಯ್ತು. ಆ ನಷ್ಟವನ್ನ ತುಂಬಿಕೊಡ್ತಕ್ಕಂಥ ಕೆಲಸವನ್ನ ವಿಮಾ ಕಂಪನಿಗಳು ಭರಿಸುತ್ತೆ. ವಿಮಾ ಕಂಪನಿಗಳು ಕಂಪನಿಯ ಸರಕುಗಳಿಗೆ ನಷ್ಟ ತುಂಬಿಕೊಡ್ತಕ್ಕಂಥ ಭರವಸೆ ನೀಡ್ತಾ ಇರೋದ್ರಿಂದ ಆ ಸಮಸ್ಯೆ ಏನು ನಷ್ಟದ ಭಯದ ಸಮಸ್ಯೆಯನ್ನ ನೀಗಿಸ್ಲಿಕ್ಕೆ ಸಾಧ್ಯ ಆಗಿದೆ. ಈಗ ಸರಕುಗಳನ್ನ ಹೊತ್ತಿರ್ತಕ್ಕಂತ ಒಂದು ವಾಹನ ಹೋಗ್ತಾ ಇರೋ ಸಂದರ್ಭದಲ್ಲಿ ಏನೋ ಅವಘಡ ಆಯ್ತು, ಅದೇನೋ ನದಿಗೆ ಹೊರಡು ಬಿತ್ತು ಅಥವಾ ಮತ್ತೊಂದು ಗಂಧಕಕ್ಕೆ ಹೊರಡು ಬಿತ್ತು, ಆ ವಸ್ತುಗಳೆಲ್ಲ ನಷ್ಟ ಆಯ್ತು ಅಂದಾಗ ಆ ನಷ್ಟವನ್ನ ವಿಮಾ ಕಂಪನಿಗಳು ಭರಿಸಿಕೊಡ್ತಾರೆ. ಸೊ ವಿಮಾ ಕಂಪನಿಗಳು ನಷ್ಟವನ್ನ ಭರಿಸಿಕೊಡೋದ್ರ ಮೂಲಕ ನಷ್ಟ ಭಯವನ್ನ ನಿವಾರಿಸತಕ್ಕಂತ ಕೆಲಸವನ್ನ ಮಾಡ್ತಾ ಇದೆ. ನೆಕ್ಸ್ಟ್ ಬಂದ್ಬಿಟ್ಟು ಸಮಯದ ಅಡಚಣೆ. ಏನ್ ಸಮಯದ ಅಡಚಣೆ? ನಾನೀಗಾಗಲೇ ಹೇಳಿದ ಹಾಗೆ ವಸ್ತುಗಳನ್ನ ಉತ್ಪಾದನೆಯಾದ ಪ್ರದೇಶದಿಂದ, ಅಂದ್ರೆ ಉತ್ಪಾದನೆಯಾದ ಕ್ಷಣದಿಂದ ಅದು ಗ್ರಾಹಕರ ಕೈ ತಲುಪಿ ಅದು ಬಳಕೆಯಾಗಬೇಕು ಅಂದ್ರೆ ಸಾಕಷ್ಟು ಟೈಮ್ ಇರುತ್ತೆ, ಅವಧಿ ಇರುತ್ತೆ. ಆ ಅವಧಿಯಲ್ಲಿ ಅದನ್ನ ಶೇಖರಣೆ ಮಾಡಬೇಕು ಅಂತ ಬಂದಾಗ ದಾಸ್ತಾನು ಮಳಿಗೆಗಳು, ಉಗ್ರಾಣಗಳು ಅಂತ ಏನ್ ಕರಿತೀವಿ. ಸೊ ಅದಕ್ಕಾಗಿ ಆ ಸಮಯದ ಅಡಚಣೆಯನ್ನ ನಿವಾರಿಸಲಿಕ್ಕಾಗಿ ಶೇಖರಣೆ ಮಾಡ್ತಕ್ಕಂಥ ಉಗ್ರಾಣಗಳನ್ನು ಇವತ್ತು ಸರ್ಕಾರ ಮಾಡ್ತಾರೆ ಅಲ್ವಾ. ವೈಜ್ಞಾನಿಕ ಉಗ್ರಾಣಗಳನ್ನ, ಶೈತ್ಯಾಗಾರಗಳನ್ನ ಹೊಂದಿರತಕ್ಕಂಥ ಉಗ್ರಾಣಗಳನ್ನ ವ್ಯವಸ್ಥೆ ಮಾಡೋದ್ರ ಮೂಲಕ ವಸ್ತುಗಳು ಹಾಳಾಗದಂತೆ ಅದನ್ನ ಸಂರಕ್ಷಣೆ ಮಾಡ್ತಾರೆ. ಕೆಲವೊಂದು ಮೆಡಿಸಿನ್ಸ್ ಇದೆಪ್ಪ, ಕೆಲವೊಂದು ಆಹಾರೋತ್ಪನ್ನಗಳಿರ್ಬೋದು, ಕೆಲವೊಂದು ಮೆಡಿಸಿನ್ಸ್ ಇರ್ಬೋದು, ಅವುಗಳನ್ನ ಇಂತಿಷ್ಟೇ ಟೆಂಪರೇಚರ್ ಅಲ್ಲಿ ಶೇಖರಿಸಿಡ್ಬೇಕು ಅಂತ ಇರುತ್ತೆ. ಸೊ ಹಾಗಾಗಿ ಆ ತರದ ವ್ಯವಸ್ಥೆ, ಶೇಖರಣಾ ವ್ಯವಸ್ಥೆ ಇದ್ದಾಗ ಮಾತ್ರ ಆ ವಸ್ತುಗಳನ್ನ ಶೇಖರಿಸಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಅದಕ್ಕೆ ಶೇಖರಣಾ ವ್ಯವಸ್ಥೆಯನ್ನು ಕೂಡ ಸರ್ಕಾರ ಮಾಡೋದ್ರ ಮೂಲಕ ಆ ಸಮಸ್ಯೆನ ನಿವಾರಿಸ್ತಾರೆ. ಇನ್ನ ಲಾಸ್ಟ್ ಬಂದ್ಬಿಟ್ಟು ಜ್ಞಾನದ ಕೊರತೆ. ಏನು ಜ್ಞಾನದ ಕೊರತೆ? ವಸ್ತುಗಳ ಪರಿಚಯ ಇಲ್ಲ ಜನರಿಗೆ. ಮಾರುಕಟ್ಟೆಗೆ ಹೊಸದಾಗಿ ಬರ್ತಾ ಇರತಕ್ಕಂತ ವಸ್ತುಗಳ ಪರಿಚಯ ಇಲ್ಲ. ಯಾವ ವಸ್ತುವಿಗೆ ಏನು ಬೆಲೆ ಇದೆ, ಅದೇ ವಸ್ತುವಿಗೆ ಪರ್ಯಾಯವಾಗಿ ಮಾರುಕಟ್ಟೆಯಲ್ಲಿ ಮತ್ಯಾವ ವಸ್ತು ಇದೆ, ಅದರ ಬೆಲೆ ಏನು, ಯಾವ್ಯಾವ ಕಂಪನಿಗಳ ವಸ್ತುಗಳು, ಸೇಮ್ ಪ್ರಾಡಕ್ಟ್ಸ್ ಯಾವ್ಯಾವ ಕಂಪನಿ ಉತ್ಪಾದನೆ ಮಾಡ್ತಾ ಇದೆ, ಯಾವ ವಸ್ತುವಿನ ಬೆಲೆ ಏನಿದೆ, ಗುಣಮಟ್ಟ ಏನಿದೆ, ಇದ್ರ ಬಗ್ಗೆ ಅರಿವಿಲ್ಲ. ಸೊ ಆ ಜ್ಞಾನದ ಕೊರತೆಯನ್ನ ನೀಗಿಸ್ಲಿಕ್ಕೆ ಏನ್ ಮಾಡ್ತಾ ಇದೆ, ಜಾಹೀರಾತುಗಳನ್ನ ಮಾಡೋದ್ರ ಮೂಲಕ, ಜಾಹೀರಾತುಗಳ ಮೂಲಕ ಜನರಿಗೆ, ಗ್ರಾಹಕರಿಗೆ ಹೊಸದಾಗಿ ಮಾರುಕಟ್ಟೆಯಲ್ಲಿ ಬಂದಿರತಕ್ಕಂತ ವಸ್ತುಗಳ ಪರಿಚಯವನ್ನ ಮಾಡೋದ್ರ ಮೂಲಕ ಅದರ ಗುಣಮಟ್ಟ, ಅದರ ಬೆಲೆ ಬಗ್ಗೆ ಅವರಿಗೆ ತಿಳುವಳಿಕೆ ಮೂಡಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ. ಸೊ ಪ್ರಮುಖವಾಗಿ ಈ 5 ಅಂಶಗಳು ವ್ಯಾಪಾರ, ವ್ಯವಹಾರ, ಕೈಗಾರಿಕೆಗೆ ಇರ್ತಕ್ಕಂಥ ಅಡಚಣೆಗಳು ಮತ್ತು ಅವುಗಳ ನಿವಾರಣಾ ಕ್ರಮಗಳು ಅಂದಾಗ ಇಷ್ಟನ್ನ ನೆನಪಿದೆ. ಇನ್ನು ಮುಂದ್ಬಿಟ್ಟು ವ್ಯವಹಾರದ ನೀತಿ ತತ್ವಗಳು ಅಂತ ಬರುತ್ತೆ. ವ್ಯವಹಾರದ ನೀತಿ ತತ್ವಗಳು. ಏನು ವ್ಯವಹಾರದ ನೀತಿ ತತ್ವಗಳು? ನೋಡಿ, ಈಗ ಏನಾಗ್ಬಿಟ್ಟಿದೆ, ಬಿಸ್ನೆಸ್ ಮೊದಲು ಹಾಗಿಲ್ಲ. ಸೊ ವ್ಯವಹಾರದ ಅಂತಿಮ ಉದ್ದೇಶ ಏನು ಅಂತ ಆಗ್ಬಿಟ್ಟಿದೆ ಅಂದ್ರೆ ಲಾಭ ಗಳಿಕೆ. ಅಫ್ಕೋರ್ಸ್ ವ್ಯವಹಾರ ಮಾಡೋದು ಪ್ರತಿಯೊಬ್ಬನು ಮಾಡೋದು ಕೂಡ ಆದಾಯ ಗಳಿಕೆಗಾಗಿ. ಆದ್ರೆ ವ್ಯವಹಾರ ಮಾಡ್ಬೇಕಾದ್ರೆ ಕೆಲವೊಂದು ನೀತಿ ತತ್ವಗಳನ್ನ ಅನುಸರಿಸಬೇಕಾಗುತ್ತೆ. ಏನು ನೀತಿ ತತ್ವಗಳು ಅಂತ ಹೇಳಿದ್ರೆ, ನಾವು ವ್ಯಾಪಾರ ವ್ಯವಹಾರ ಮಾಡ್ಬೇಕಾದಾಗ ಲಾಭದಾಯಕ ವ್ಯವಹಾರ ಮಾಡ್ಬೇಕಾದ್ರೆ ನ್ಯಾಯಯುಕ್ತ ಬೆಲೆಗೆ ಮಾತ್ರ ನಾವು ಮಾರಾಟ ಮಾಡ್ಬೇಕಾಗುತ್ತೆ, ಅನ್ಯಾಯದಿಂದ ಮಾರಾಟ ಮಾಡೋದಲ್ಲ. ಆದ್ರೆ ಇವತ್ತೇನ್ ಮಾಡ್ತಾ ಇದ್ದಾರೆ ಅಂದ್ರೆ ವ್ಯಾಪಾರಿಗಳು, ವ್ಯವಹಾರಗಾರರು ತಾವು ಹೆಚ್ಚಿನ ಲಾಭ ಗಳಿಕೆಯನ್ನ ಮಾಡ್ಲಿಕ್ಕಾಗಿ ಮನಸ್ಥಿತಿಯಿಂದ ಕೆಲವೊಂದು ಅಹಿತಕರ ಪದ್ಧತಿಗಳನ್ನ ಅನುಸರಿಸ್ತಾ ಇದ್ದಾರೆ.
ವ್ಯಾಪಾರಿಗಳು ಅಹಿತಕರ ಪದ್ಧತಿಗಳನ್ನ ಅನುಸರಿಸುವ ಮೂಲಕ ಗ್ರಾಹಕರಿಗೆ ತೊಂದರೆಯನ್ನು ಉಂಟು ಮಾಡ್ತಾ ಇದ್ದಾರೆ. ಯಾವುದು ಅಹಿತಕರ ಪದ್ಧತಿಗಳು, ಯಾವುದು ಗ್ರಾಹಕರು ವ್ಯಾಪಾರಿಗಳು ಅನುಸರಿಸ್ತಾ ಇರ್ತಕ್ಕಂಥ ಅಹಿತಕರ ಪದ್ಧತಿಗಳು ಯಾವುವು ಅಂತ ನೋಡಿದ್ರೆ, ಮೊದಲನೇದು ಲಾಭಕೋರತನ. ಹೆಚ್ಚು ಲಾಭ ಗಳಿಸಬೇಕು ಅನ್ನೋ ಉದ್ದೇಶಕ್ಕಾಗಿ ಏನ್ ಮಾಡ್ತಾರೆ, ಹೆಚ್ಚು ಬೆಲೆಯನ್ನು ವಿಧಿಸ್ತಾ ಇದ್ದಾರೆ. ಆ ಸರಕಿನ ಮೂಲ ಬೆಲೆ ಎಷ್ಟಿದೆ, ಎಷ್ಟು ಬೆಲೆಗೆ ಮಾರಾಟ ಮಾಡಬೇಕು, ಅದಕ್ಕಿಂತ ಹೆಚ್ಚಿನ ಬೆಲೆಗೆ ವಸ್ತುಗಳನ್ನ ಮಾರಾಟ ಮಾಡೋದ್ರ ಮೂಲಕ ಗ್ರಾಹಕರನ್ನ ವಂಚಿಸ್ತಕ್ಕಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಎರಡನೇದು ಕಲಬೆರಿಕೆ ಮಾಡ್ತಾ ಇದ್ದಾರೆ. ನಿಮಗೆ ಕಲಬೆರಿಕೆ ಬಗ್ಗೆ ಗೊತ್ತೇನೆ ಅಲ್ವಾ? ಒಂದು ವಸ್ತುಗಳಿಗೆ ಕಲಬೆರಿಕೆ ಮಾಡೋದ್ರ ಮೂಲಕ ಏನ್ ಮಾಡ್ತಾರೆ, ಮೋಸ ಮಾಡ್ತಾರೆ. ಈಗ ಅಕ್ಕಿಗೆ ಬಿಳಿಯ ಕಲ್ಲುಗಳನ್ನ ಬಳಸೋದ್ರ ಮೂಲಕ ಇತ್ತೀಚೆಗೆ ಏನ್ ಮಾಡಿದೆ ಬಿಡಿ, ಪ್ಲಾಸ್ಟಿಕ್ ಅಕ್ಕಿ ಬಂದ್ಬಿಟ್ಟಿದೆ ಅಲ್ವಾ? ಮಾರುಕಟ್ಟೆಯಲ್ಲಿ ಅಲ್ಲಲ್ಲಿ ವರದಿಗಳಾಗ್ತಾ ಇರೋದು ಪ್ಲಾಸ್ಟಿಕ್ ಅಕ್ಕಿಗಳು. ಸೊ ಏನ್ ಮಾಡ್ತಾರೆ, ತಿಂತಕ್ಕಂತ ಆಹಾರದಲ್ಲೂ ಕೂಡ ಕಲಬೆರಿಕೆ ಮಾಡ್ತಾರೆ. ಹಾಗೆ ಕಲಬೆರಿಕೆ ಮಾಡೋದ್ರ ಮೂಲಕ ಏನ್ ಮಾಡ್ತಾರೆ, ಅಕ್ಕಿಗೆ ಬಿಳಿ ಕಲ್ಲನ್ನ ಬಳಸಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ ತೂಕ ಜಾಸ್ತಿ ಆಗುತ್ತಲ್ಲ. ಸೊ ಒಂದ್ 25 kg ಅಕ್ಕಿಗೆ ಒಂದ 2-3 kg ಅಕ್ಕಿ ಕಲ್ಲು ಬೆರೆಸಿದ್ರು ಕೂಡ ಪ್ರಮಾಣ ಅವ್ರವ್ರಿಗೆ ಗೊತ್ತು. ಸೊ ಏನಾಗುತ್ತೆ ಅಂತ ಹೇಳಿದ್ರೆ ಅಲ್ಲಿ ಮೋಸ ಮಾಡ್ತಾರೆ ಅಲ್ವಾ? ಈ ಟೀ ಪುಡಿ ಬರುತ್ತಲ್ಲಪ್ಪ, ಟೀ ಪುಡಿಗೆ ಅದೇನು ಹೇಳ್ತಾರೆ, ಹುಣಸೆ ಹಣ್ಣಿನ ಬೀಜ ಬರುತ್ತಲ್ಲ, ಹುಣಸೆ ಬೀಜ. ಸೊ ಅದನ್ನ ಪುಡಿ ಮಾಡಿ ಬೆರೆಸ್ತಕ್ಕಂಥದ್ದು. ಹೀಗೆ ಆ ವಸ್ತು ಅದ್ರ ಜೊತೆ ಹೊಂದ್ಕೊಳ್ಬೇಕು. ಆ ತರದ ವಸ್ತುಗಳನ್ನ ಕಲಬೆರಿಕೆ ಮಾಡೋದ್ರ ಮೂಲಕ ಏನ್ ಮಾಡ್ತಾ ಇದ್ರೆ ಗ್ರಾಹಕರಿಗೆ ಮೋಸ ಮಾಡ್ತಾ ಇದ್ದಾರೆ. ಅಳತೆ ಮತ್ತು ತೂಕದಲ್ಲಿ ಮೋಸ ಮಾಡ್ತಾ ಇರ್ತಕ್ಕಂಥದ್ದು. ಅಳತೆ ಮತ್ತು ತೂಕದಲ್ಲಿ ಮೋಸ ಮಾಡೋದ್ರ ಮೂಲಕ ಗ್ರಾಹಕರಿಗೆ ದಾರಿ ತಪ್ಪಿಸ್ತಕ್ಕಂತ ಪ್ರಯತ್ನವನ್ನ ಮಾಡ್ತಾರೆ, ತೊಂದರೆ ಮಾಡ್ತಾರೆ. ಅಳತೆ ಮತ್ತು ತೂಕಗಳನ್ನ ನಾವು ಸಾಮಾನ್ಯವಾಗಿ ಕೆಲವೊಂದು ಪ್ರದೇಶಗಳಲ್ಲಿ ತೂಕದ ಬೊಟ್ಟುಗಳು ಏನಿರುತ್ತೆ, ಕಲ್ಲುಗಳೇನಿರುತ್ತೆ, ಅದನ್ನ ಸರ್ಕಾರ ಮೋರ್ ಮಾಡಿರುತ್ತೆ ಅಲ್ವಾ? ಕೆಳಗಡೆ ಒಂದು ಇದು ಹಾಕಿರ್ತಾರೆ. ಸೊ ಆ ತರದ ಸರ್ಕಾರದಿಂದ ನಿಗದಿ ಮಾಡಲ್ಪಟ್ಟಿರ್ತಕ್ಕಂಥ ಅಳತೆ ಕಲ್ಲುಗಳನ್ನು ಬಳಸ್ಕೊಂಡಾಗ ಮಾತ್ರ ಅದು ತೂಕ ಮತ್ತು ಅಳತೆಗಳು ಸರಿಯಾಗಿರುತ್ತೆ. ಅದರ ಹೊರತಾಗಿ ಬೇರೆ ಕಲ್ಲುಗಳನ್ನು ಬಳಸಿ ತೂಕ ಮಾಡಿದಾಗ ಏನಾಗುತ್ತೆ, ಅಳತೆ ಮತ್ತು ತೂಕಗಳಲ್ಲಿ ಮೋಸ ಇರ್ತಕ್ಕಂಥದ್ದನ್ನ ಗಮನಿಸಿ. ಜೊತೆಗೆ ಅಕ್ರಮ ದಾಸ್ತಾನು ಮಾಡ್ತಕ್ಕಂಥದ್ದು. ಉದ್ದೇಶ ಏನಾಗಿರುತ್ತೆ ಅಂದ್ರೆ ಕೃತಕ ಅಭಾವವನ್ನು ಸೃಷ್ಟಿ ಮಾಡ್ತಾರೆ. ಅಕ್ರಮ ದಾಸ್ತಾನು ಮಾಡೋದ್ರ ಮೂಲಕ ಅಂದ್ರೆ ಒಂದು ವಸ್ತುವಿನ ಎಷ್ಟು ಸ್ಟಾಕ್ ಮಾಡಬಹುದು ಅದಕ್ಕಿಂತ ಹೆಚ್ಚು ಸ್ಟಾಕ್ ಮಾಡಿ ಮಾರ್ಕೆಟಿಗೆ ಬಿಡೋದೇ ಇಲ್ಲ. ಫಾರ್ ಎಕ್ಸಾಂಪಲ್ ಇತ್ತೀಚೆಗೆ ಆಯ್ತು ನೋಡಿ, ಈರುಳ್ಳಿ ಬೆಲೆ ತುಂಬಾ ಜಾಸ್ತಿ ಆಗ್ತಾ ಹೋಗ್ತಲ್ವಾ, 100 ಗಡಿ ದಾಟಿ. ಯಾಕೆ ಅಂತ ಹೇಳಿದ್ರೆ ವ್ಯಾಪಾರಿಗಳು ಮಾಡ್ತಕ್ಕಂತ ಒಂದು ತಂತ್ರ. ವ್ಯಾಪಾರಿಗಳು ಮಾಡ್ತಕ್ಕಂಥ ಕೃತಕ ಅಭಾವವನ್ನು ಸೃಷ್ಟಿ ಮಾಡೋದು ಅಂತ ಹೇಳಿ. ಕೃತಕ ಅಭಾವ ಅಂದ್ರೆ ಮಾರುಕಟ್ಟೆಗೆ ಆ ವಸ್ತು ಪೂರೈಕೆ ಆಗಿರುತ್ತೆ, ಆ ಪೂರೈಕೆಯಾದ ವಸ್ತುವನ್ನು ಏನ್ ಮಾಡ್ತಾರೆ, ದಾಸ್ತಾನು ಮಾಡ್ಬಿಟ್ಟು ಮಾರ್ಕೆಟಿಗೆ ಬಿಡೋದಿಲ್ಲ. ಅದನ್ನ ಮಾರುಕಟ್ಟೆಗೆ ಅದನ್ನು ಪೂರೈಕೆ ಮಾಡದೆ ದಾಸ್ತಾನು ಇಟ್ಕೊಂಡು ಕೃತಕ ಅಭಾವವನ್ನು ಸೃಷ್ಟಿ ಮಾಡಿ ಹೆಚ್ಚಿನ ಬೆಲೆಗೆ ಅದನ್ನ ಮಾರಾಟ ಮಾಡ್ತಕ್ಕಂಥ ತಂತ್ರ. ಸೊ ಅದನ್ನ ನಾವು ಕೃತಕ ಅಭಾವ ಸೃಷ್ಟಿ ಮಾಡೋದು ಅಂತ ಹೇಳ್ತೀವಿ. ಸೊ ಇದ್ರ ಮೂಲಕ ಕೂಡ ಗ್ರಾಹಕರಿಗೆ ತೊಂದರೆಗಳನ್ನ ಕೊಡ್ತಾ ಇದ್ದಾರೆ. ಹಾಗೇನೆ ಕಾಳಸಂತೆ, ಕೃತಕ ಅಭಾವವನ್ನು ಸೃಷ್ಟಿ ಮಾಡಿಬಿಟ್ಟು ಲಾಕ್ ಮಾರ್ಕೆಟ್ ಅಲ್ಲಿ ಆ ಸರಕುಗಳನ್ನ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡ್ತಕ್ಕಂಥ ಕೆಲಸವನ್ನ ಕೆಲವು ವ್ಯಾಪಾರಸ್ಥರು ಮಾಡ್ತಾ ಇದ್ದಾರೆ. ಇವನ್ನ ನಾವು ವ್ಯಾಪಾರಿಗಳು ಹೆಚ್ಚಿನ ಲಾಭ ಗಳಿಕೆಗಾಗಿ ಮಾಡ್ತಕ್ಕಂಥ ಅನುಸರಿಸ್ತಕ್ಕಂಥ ಅಹಿತಕರ ಪದ್ಧತಿಗಳು ಯಾವುವು ಅಂತ ಹೇಳಿದ್ರೆ ಈ ಅಹಿತಕರ ಪದ್ಧತಿಗಳನ್ನ ನೋಟ್ ಮಾಡ್ಬೇಕಾಗುತ್ತೆ, ಬರೀಬೇಕಾಗುತ್ತೆ. ಸೊ ಇದನ್ನ ತಪ್ಪಿಸ್ಲಿಕ್ಕೆ ಸರ್ಕಾರ ಏನ್ ಕ್ರಮ ಕೈಗೊಂಡಿದೆ, ಅಹಿತಕರ ಪದ್ಧತಿ ಮಾಡ್ತಿದ್ದಾರೆ ಅಂತ ಗೊತ್ತಾದಾಗ ಅದಕ್ಕೆ ಕ್ರಮ ಏನ್ ತೆಗೆದುಕೊಳ್ತಾರೆ ಅಂತ ನೋಡಿದ್ರೆ ನೋಡಿ, ಅಹಿತಕರ ಪದ್ಧತಿಗಳನ್ನ ತಪ್ಪಿಸ್ಲಿಕ್ಕೆ ಗ್ರಾಹಕರ ರಕ್ಷಣೆಗಾಗಿ ಸರ್ಕಾರ ಕೈಗೊಂಡಿರ್ತಕ್ಕಂಥ ಕ್ರಮಗಳು ಅಂತ ಬಂದಾಗ ಒಂದಷ್ಟು ಕ್ರಮಗಳನ್ನ ನಿಮಗೆ ಪರೀಕ್ಷಾ ದೃಷ್ಟಿಯಿಂದನೂ ಬಹಳ ಮುಖ್ಯ ಕೇಳ್ತಾರೆ ಪರೀಕ್ಷೆಯಲ್ಲಿ. ಕಾನೂನು ಕ್ರಮಕ್ಕೆ ಮುಂದಾಗ್ತಕ್ಕಂಥದ್ದು ಅಂದ್ರೆ ಅಹಿತಕರ ಪದ್ಧತಿಗಳನ್ನ ತಪ್ಪಿಸಲು ಕೆಲವೊಂದು ಕಾನೂನು ಕ್ರಮಗಳನ್ನ ಕೈಗೊಳ್ಳಬೇಕು. ಕಾನೂನಿನ ಮೂಲಕ ಅಹಿತಕರ ಪದ್ಧತಿಗಳನ್ನ ತಪ್ಪಿಸ್ತಕ್ಕಂಥ. ಫಾರ್ ಎಕ್ಸಾಂಪಲ್ ಈಗ ಅಕ್ರಮ ದಾಸ್ತಾನು ಅಂತ ಹೇಳಿ ಅಲ್ವಾ, ಅಕ್ರಮ ದಾಸ್ತಾನು ಮಾಡ್ತಾರೆ ಅಂತ ಕಾನೂನಿನ ಮೂಲಕ ಏನ್ ಮಾಡುತ್ತೆ ಸರ್ಕಾರ, ಏನ್ ಮಾಡುತ್ತೆ, ಒಬ್ಬ ಹೋಲ್ಸೇಲ್ ಡೀಲರ್ ಇದ್ದಾನೆ ಅಂದ್ರೆ ಕನಿಷ್ಠ ಒಂದು 10 ಕ್ವಿಂಟಲ್ ಗಿಂತ ಜಾಸ್ತಿ ಅವನು ಸ್ಟಾಕ್ ಮಾಡಂಗಿಲ್ಲ.
ಸೊ ಈ ತರ ನಿರ್ಬಂಧಗಳನ್ನ ವಿಧಿಸೋದ್ರ ಮೂಲಕ ಏನ್ ಮಾಡ್ತಾರೆ, ಅಕ್ರಮ ದಾಸ್ತಾನನ್ನ ತಡೆಗಟ್ಟಿ ಮಾರ್ಕೆಟ್ಗೆ ಆ ಸರಕುಗಳನ್ನ ಪೂರೈಕೆ ಮಾಡಿದಾಗ ಬೆಲೆ ನಿಯಂತ್ರಣಕ್ಕೆ ಬರಲಿಕ್ಕೆ ಸಾಧ್ಯತೆ ಇದೆ. ಜೊತೆಗೆ ಸರ್ಕಾರ ಏನ್ ಮಾಡ್ತಾ ಇದೆ ಅಂದ್ರೆ, ಈಗ ಪ್ರತಿಯೊಂದು ಉತ್ಪನ್ನದ ಮೇಲೂ ಕೂಡ ಆ ಉತ್ಪನ್ನವನ್ನ ತಯಾರಿಸಿದ ದಿನಾಂಕವನ್ನ ನಮೂದು ಮಾಡಬೇಕು. ಅದರ ಎಕ್ಸ್ಪೈರಿ ಡೇಟ್, ಮ್ಯಾನುಫ್ಯಾಕ್ಚರಿಂಗ್ ಡೇಟು ಮತ್ತೆ ಎಕ್ಸ್ಪೈರಿಂಗ್ ಡೇಟ್, ಎಷ್ಟು ದಿನದ ಒಳಗಾಗಿ ಬಳಕೆಯ ಮಿತಿಯ ದಿನಾಂಕವನ್ನ, ಉತ್ಪಾದನಾ ದಿನಾಂಕವನ್ನ ಪ್ರಕಟ ಮಾಡಬೇಕು ಆ ಪ್ರಾಡಕ್ಟ್ ಮೇಲೆ ಅನ್ನೋದನ್ನ ಮಾಡ್ತಾ ಇದೆ. ಜೊತೆಗೆ ಅಳತೆ ಮತ್ತು ತೂಕ ಎಷ್ಟಿದೆ, ಅದರ weight, ಅದನ್ನ ಪ್ಯಾಕೆಟ್ ಮಾಡಿದಾಗ ಅದರ ಪ್ರಮಾಣ ಎಷ್ಟಿದೆ, ಅಳತೆ ತೂಕವನ್ನ ಅದ್ರ ಮೇಲೆ ನಮೂದು ಮಾಡಬೇಕು. ಜೊತೆಗೆ ಗರಿಷ್ಠ ಬೆಲೆಯನ್ನ ನಮೂದಿಸಬೇಕು. ನೀವು ಪ್ರಾಡಕ್ಟ್ ಅನ್ನ ತಗೊಳ್ಬೇಕಾದ್ರೆ ಅದ್ರ ಮೇಲ್ಗಡೆ ನೋಡಿ ನಮೂದಿಸಿರ್ತಾರೆ, MRP ಅಂತ ಹಾಕಿರ್ತಾರೆ ಅಲ್ವಾ, ಮ್ಯಾಕ್ಸಿಮಮ್ ರಿಟೇಲ್ ಪ್ರೈಸ್ ಅಂತ, ಗರಿಷ್ಠ ಮಾರಾಟ ಬೆಲೆ ಎಷ್ಟು ಅಂತ ನಮೂದು ಮಾಡಬೇಕಾಗಿರುತ್ತೆ. ಈ ತರದ ಕ್ರಮಗಳನ್ನ ಕೈಗೊಳ್ತಾರೆ. ಪ್ರತಿಯೊಂದು ಉತ್ಪನ್ನಗಳ ಮೇಲೂ ಕೂಡ ಇದನ್ನ ಕಡ್ಡಾಯವಾಗಿ ನಮೂದಿಸಬೇಕು. ಹಾಗೇನೆ ಈ ಗುಣಮಟ್ಟದ ವಿಚಾರಕ್ಕೆ ಬಂದಾಗ, ವಸ್ತುಗಳ ಗುಣಮಟ್ಟದ ವಿಚಾರಕ್ಕೆ ಬಂದಾಗ, ಗುಣಮಟ್ಟವನ್ನ ಸಾಬೀತು ಮಾಡತಕ್ಕಂತ ಒಂದು ಸಂಸ್ಥೆ ಭಾರತೀಯ ಮಾನಕ ಸಂಸ್ಥೆ ಅಂತ. ಈ ಭಾರತೀಯ ಮಾನಕ ಸಂಸ್ಥೆ ಗುಣಮಟ್ಟದ ವಸ್ತುಗಳ ಮೇಲೆ ISI ಮಾರ್ಕ್ ಅನ್ನ ಮುದ್ರಿಸುತ್ತೆ. ನೀವು ನೋಡಿ, ಯಾವುದೇ ಎಲೆಕ್ಟ್ರಾನಿಕ್ ಉತ್ಪನ್ನಗಳನ್ನ ತೆಗೆದುಕೊಂಡ್ರೆ ಅದ್ರ ಮೇಲೆ ISI ಮಾರ್ಕ್ ಅಂತ ಇರುತ್ತೆ. ಯಾವ ವಸ್ತುಗಳು ISI ಮಾರ್ಕ್ ನಿಂದ ಕೂಡಿರುತ್ತೋ ಅದು ಗುಣಮಟ್ಟದಿಂದ ಕೂಡಿರ್ತಕ್ಕಿಂತ ವಸ್ತು ಅನ್ನೋದನ್ನ ಸಾಬೀತು ಮಾಡ್ತಾರೆ. ಹಾಗೆ ವ್ಯವಸಾಯ ಉತ್ಪನ್ನಗಳು, ಈಗ ಫ್ಯಾಕ್ಟರಿಗಳಲ್ಲಿ ಉತ್ಪಾದನೆ ಆಗ್ತಕ್ಕಂತ ವಸ್ತುಗಳಿಗೆ ISI ಮಾರ್ಕ್ ಕೊಡ್ತಾ ಇದ್ದಾರೆ ಬಿಟ್ರೆ, ವ್ಯವಸಾಯ ಉತ್ಪನ್ನ ವಸ್ತುಗಳಿಗೆ ಗುಣಮಟ್ಟವನ್ನ ಸಾಬೀತು ಮಾಡಲಿಕ್ಕಾಗಿ ಅಗ್ಮಾರ್ಕ್ ಅಂತ ಕೊಡ್ತಾ ಇದ್ದಾರೆ. ಅಗ್ಮಾರ್ಕ್ ಚಿಹ್ನೆ. ಈಗ ನೀವು ತುಪ್ಪ ತಗೊಳ್ತೀರಪ್ಪ, GRB ತುಪ್ಪ ಬರ್ತಾ ಇದೆ ಅಲ್ವಾ, ಆ ತುಪ್ಪ ತಗೊಳ್ತೀರಾ ಅಂತ ನೋಡಿದ್ರೆ, ಅಂದ್ರೆ ಒಂದು ಎಕ್ಸಾಂಪಲ್ ಹೇಳ್ತಾ ಇದ್ದಾರೆ, ವ್ಯವಸಾಯದ ಯಾವುದೇ ಉತ್ಪನ್ನಗಳ ಮೇಲೆ ಗುಣಮಟ್ಟವನ್ನ ಸಾಬೀತು ಮಾಡಲಿಕ್ಕೆ ಅದ್ರ ಮೇಲೆ ಅಗ್ಮಾರ್ಕ್ ಅಂತಕ್ಕಂಥ ಮುದ್ರೆ ಇರುತ್ತೆ. ಸೊ ಅದು ಗುಣಮಟ್ಟದ ವ್ಯವಸಾಯ ಉತ್ಪನ್ನಗಳನ್ನ ಪರಿಚಯಿಸುತ್ತೆ. ಹಾಗೇನೆ ಇತ್ತೀಚೆಗೆ ಕೆಲವು ಗ್ರಾಹಕ ಸಹಕಾರಿ ಸಂಘಗಳು ಅಂತ ಸರ್ಕಾರ ಸ್ಥಾಪನೆ ಮಾಡ್ತಾ ಇದೆ. ಸಹಕಾರಿ ಸಂಘಗಳ ಮೂಲಕ ಹೆಚ್ಚಿನ ಬೆಲೆ ವಿಧಿಸದಂತೆ ಗ್ರಾಹಕರಿಗೆ ಗ್ರಾಹಕ ಸ್ನೇಹಿಯಾಗಿ ಸರಿಯಾದ ಬೆಲೆಗೆ ವಸ್ತುಗಳನ್ನು ಮಾರಾಟ ಮಾಡ್ತಾ ಇದ್ದಾರೆ. ಹಾಗೇನೆ ಜನತಾ ಬಜಾರ್ಗಳು, ನಿಯಂತ್ರಿತ ಮಾರುಕಟ್ಟೆಗಳು, ನೀವು ಪತ್ರಿಕೆಗಳಲ್ಲಿ ನೋಡೋದಾದ್ರೆ ಪತ್ರಿಕೆಗಳಲ್ಲಿ ಪ್ರತಿ ದಿವಸ ತರಕಾರಿ ಬೆಲೆಗಳನ್ನ ನಮೂದಿ ಮಾಡಿರ್ತಾರೆ ಅಲ್ವಾ, ದಿನಸಿ ವಸ್ತುಗಳ ಬೆಲೆಗಳೇನಿದೆ ಅಂತ ನಮೂದು ಮಾಡಿರ್ತಾರೆ. ಸೊ ಆ ಬೆಲೆಗೆ ಮಾರಾಟ ಮಾಡ್ಬೇಕಾಗಿರುತ್ತೆ. ಸೊ ಈ ತರದ ನಿಯಂತ್ರಿತ ಮಾರುಕಟ್ಟೆಗಳು, ಜನತಾ ಬಜಾರ್ಗಳು, ಗ್ರಾಹಕ ಸಹಕಾರಿ ಸಂಘಗಳ ಮೂಲಕ ಆಪ್ಕಾಮ್ಸ್ ಅಂತ ನೋಡಿದ್ದಾರೆ ನಗರ ಪ್ರದೇಶಗಳಲ್ಲಿ, ಅಲ್ಲಿ ವ್ಯವಸಾಯ ಉತ್ಪನ್ನ APMCಗಳು ಅಂತ ಇರುತ್ತೆ. ಸೊ ರೈತರು ತಾವು ಬೆಳೆದಿರ್ತಕ್ಕಂಥ ಬೆಳೆಗಳನ್ನ ಉತ್ತಮವಾಗಿರ್ತಕ್ಕಂಥ ಬೆಲೆಗೆ ಮಾರಾಟ ಮಾಡ್ತಕ್ಕಂಥ ವ್ಯವಸ್ಥೆಯನ್ನ ಕೂಡ ಸರ್ಕಾರ ಇತ್ತೀಚೆಗೆ ಮಾಡಿದೆ. ಸೊ ಇದಿಷ್ಟು ನಾವು ಗ್ರಾಹಕರ ಹಕ್ಕುಗಳನ್ನ ಸಂರಕ್ಷಣೆ ಮಾಡೋ ನಿಟ್ಟಿನಲ್ಲಿ, ಗ್ರಾಹಕರಿಗೆ ಅನುಕೂಲ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಸರ್ಕಾರ ಕೈಗೊಂಡಿರ್ತಕ್ಕಂಥ ಕೆಲವೊಂದು ಕ್ರಮ. ಸೊ ನಾವಿಲ್ಲಿ ಅಭ್ಯಾಸ ಮಾಡಿದಿಷ್ಟೇ, ವ್ಯವಹಾರದ ನೀತಿ ತತ್ವಗಳನ್ನ ಕುರಿತು ಬರೆಯಿರಿ ಎಂದಾಗ ಯಾವ ನೀತಿಗಳನ್ನ ವ್ಯಾಪಾರಸ್ಥರು ಅನುಸರಿಸಬೇಕು, ಅವರು ಅನುಸರಿಸತಕ್ಕಂತ ಅಹಿತಕರ ಪದ್ಧತಿಗಳು ಯಾವುದು, ಆ ಪದ್ಧತಿಗಳನ್ನ ತಪ್ಪಿಸಲಿಕ್ಕೆ ಕೈಗೊಂಡಿರ್ತಕ್ಕಂಥ ಕ್ರಮಗಳು. ಸೊ ಇದಿಷ್ಟು ಇವತ್ತಿನ ತರಗತಿ. ಇವತ್ತಿನ ತರಗತಿಗೆ ಸಂಬಂಧಪಟ್ಟ ಹಾಗೆ ನಾವು ಗೃಹ ಕಾರ್ಯವನ್ನ ನೋಡೋದಾದ್ರೆ, ಫಸ್ಟ್ ಕ್ವಶನ್, ಒಂದಷ್ಟು ಹೋಮ್ವರ್ಕ್ ಮಾಡಿ, ಒಂದಷ್ಟು ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ. ಫಸ್ಟ್ ಕ್ವಶನ್ ಬಂದ್ಬಿಟ್ಟು, ವಿದೇಶಿ ವ್ಯಾಪಾರ ಅಂದ್ರೆ ಏನು, ವಿದೇಶಿ ವ್ಯಾಪಾರದ ವಿಧಗಳನ್ನ ತಿಳಿಸಿ. ಅದರಲ್ಲಿ ಮತ್ತೆ ಸಪರೇಟ್ ಆಗಿ ಹಾಕೊಳ್ತಾ ಹೋಗ್ಬೋದು. ಆಮದು ಎಂದರೇನು, ರಫ್ತು ಎಂದರೇನು, ಪುನರ್ರಫ್ತು ಎಂದರೇನು, ಪುನರ್ರಫ್ತು ವ್ಯಾಪಾರಕ್ಕೆ ಉದಾಹರಣೆ ತಿಳಿಸಿ. ಪ್ರತಿಯೊಂದು ನೆಕ್ಸ್ಟ್ ಮೂರನೇ ಪ್ರಶ್ನೆ, ಪ್ರತಿಯೊಂದು ವ್ಯಾಪಾರಕ್ಕೂ ವಿದೇಶಿ ವ್ಯಾಪಾರದ ಅವಶ್ಯಕತೆ ಏನು? ಎಸ್, 2 ಅಂಕದ ಪ್ರಶ್ನೆ, ಅದಕ್ಕೆ ಆನ್ಸರ್ ಮಾಡಿ. ನೆಕ್ಸ್ಟ್ ಬಂದ್ಬಿಟ್ಟು ಕೈಗಾರಿಕೆ ಎಂದರೇನು, ಕೈಗಾರಿಕೆಗಳ ವಿಭಾಗಗಳನ್ನ ತಿಳಿಸಿ. ಪ್ರಾಥಮಿಕ ವಲಯ, ದ್ವಿತೀಯ ವಲಯ ಅಂತ ಬರುತ್ತೆ, ಮತ್ತೆ ಅದರ ವಿಧಗಳು ಬರುತ್ತೆ. ಆ ರೇಖಾಚಿತ್ರ ಏನ್ ಬರೆದಿದ್ವಿ ಆ ರೇಖಾಚಿತ್ರವನ್ನು ನೀಟಾಗಿ ಬರೀ. ನೆಕ್ಸ್ಟ್ ಬಂದ್ಬಿಟ್ಟು ಗೃಹ ಕೈಗಾರಿಕೆ ಎಂದರೇನು, ಸಣ್ಣ ಪ್ರಮಾಣದ ಕೈಗಾರಿಕೆ ಎಂದರೇನು, ಅದಕ್ಕೆ 1 ಅಂಕದ ಪ್ರಶ್ನೆಗಳು. ಜೊತೆಗೆ ಗೃಹ ಕೈಗಾರಿಕೆ ಮತ್ತು
ಸಣ್ಣ ಪ್ರಮಾಣದ ಕೈಗಾರಿಕೆಗೆ ಇರ್ತಕ್ಕಂಥ ವ್ಯತ್ಯಾಸಗಳನ್ನ ತಿಳಿಸಿ ಅಂತ ಹೇಳಿ ಒಂದು ವ್ಯತ್ಯಾಸದ ಪಟ್ಟಿಯನ್ನು ಹಾಕೊಳ್ಬಹುದು. ನೆಕ್ಸ್ಟ್ ಪ್ರಶ್ನೆ ಬಂದ್ಬಿಟ್ಟು ವ್ಯವಹಾರ ವ್ಯಾಪಾರ ಕೈಗಾರಿಕೆಯ ಅಡಚಣೆಗಳು ಯಾವುದು, ಅದರ ನಿವಾರಣಾ ಕ್ರಮಗಳೇನು, ಒಂದು 5 ಪಾಯಿಂಟ್ಗಳಿದೆ. ಬಹಳ ಮುಖ್ಯವಾಗಿ ನೋಡಿ, 3 ಅಂಕದ ಪ್ರಶ್ನೆ ಬಂದ್ರೆ ಈ ಪಾಠಕ್ಕೆ ಸಂಬಂಧಪಟ್ಟ ಹಾಗೆ ಗ್ರಾಹಕರನ್ನ ವಂಚಿಸುವ ಸಲುವಾಗಿ ಅಥವಾ ಹೆಚ್ಚಿನ ಲಾಭ ಗಳಿಕೆಗಾಗಿ ವ್ಯಾಪಾರಸ್ಥರು ಅನುಸರಿಸುವ ಅಹಿತಕರ ಪದ್ಧತಿಗಳು ಯಾವುವು ಅಂತ ಕೇಳಿದಾಗ ಈ ಅಹಿತಕರ ಪದ್ಧತಿಗಳನ್ನು ಬರೀಬೇಕು. ಈ ಅಹಿತಕರ ಪದ್ಧತಿಗಳನ್ನ ತಪ್ಪಿಸಲು ಕೈಗೊಂಡ ಕ್ರಮಗಳು ಅಂತ ಬಂದಾಗ ಈ ಕ್ರಮಗಳನ್ನ ಬರೀಬೇಕು. ಸೊ ಇದಿಷ್ಟು ಈ ಪಾಠದ ಅಂದ್ರೆ ವ್ಯವಹಾರ ಮತ್ತು ಕೈಗಾರಿಕೆಗೆ ಸಂಬಂಧಪಟ್ಟಂತ ಪಾಠದ ಪ್ರಮುಖ ಅಂಶ. ನೀಟಾಗಿ ಟೆಕ್ಸ್ಟ್ ಬುಕ್ ಅನ್ನ ಮತ್ತೊಂದು ಸಾರಿ ಓದಿ, ನೀಟಾಗಿ ಅಭ್ಯಾಸದಲ್ಲಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರ ಬರೀರಿ, ಕ್ಲಾಸ್ ಪಾಯಿಂಟ್ಸ್ ಅನ್ನು ಮಾಡ್ಕೊಳ್ಳಿ, ಹೆಚ್ಚೆಚ್ಚು ಪ್ರಶ್ನೆಗಳಿಗೆ ಬರೆದು ಉತ್ತರ ಬರೀರಿ. ಕಲಿಕೆ ನಿರಂತರವಾಗಿರ್ಲಿ, ಅಭ್ಯಾಸ ನಿರಂತರವಾಗಿರ್ಲಿ. ಮುಂದಿನ ತರಗತಿಯಲ್ಲಿ ಮತ್ತೊಂದು ಹೊಸ ಪಾಠದೊಂದಿಗೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿವರೆಗೂ ಧನ್ಯವಾದ.